ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾನಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾನಯ್ಯ. ಪಾಪವ ನೀಗಿಸಲು ಶಾಪವ ನೀಗಿಸಲು ಈ ಲೋಕ ಬಂದಾನಯ್ಯ. ಮನುಷ್ಯರನ್ನು ಬಿಡಿಸಲು ಪರಲೋಕ ತೆರೆಯಲು ಶಿಲುಬೆಯ ಹೊತ್ತಾನಯ್ಯ. ಕಣ್ಣೀರನ್ನು ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಕಣ್ಣೀರನ್ನು ಒರೆಸಿದಾನಯ್ಯ, ಸಂತೋಷವ ತಂದಾನಯ್ಯ. ಯಾರು? ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ. ನಾವೆಲ್ಲ ಎದ್ದು ನಿಂತುಕೊಳ್ಳೋಣ, ನಾವೆಲ್ಲ ಎದ್ದು ನಿಂತುಕೊಳ್ಳೋಣ. ಪ್ರೀತಿಯ ದೈವ ಮಕ್ಕಳೇ, ದೇವರ ಆಲಯಕ್ಕೆ ನಾವು ಬಂದಿದ್ದೇವೆ. ಮನಪೂರ್ವಕವಾಗಿ ಪೂರ್ಣ ಪ್ರಾಣದಿಂದ, ಪೂರ್ಣ ಶರೀರದಿಂದ, ಪೂರ್ಣ ಶಕ್ತಿಯಿಂದ ಯೇಸುಪುರ ನಾವು ಚಪ್ಪಾಳೆ ಹೊಡೆದು ನಾವು ಆರಾಧನೆ ಮಾಡೋಣ. ನಾವು ಚಪ್ಪಾಳೆ. ವೆರಿ ಗುಡ್. ಬಂಗಾರವ ಕೇಳಲಿಲ್ಲ, ವೈಡ್ಯೂರ್ಯವ ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ಎಲ್ಲ ಸರಿ. ಆಸ್ತಿಯನ್ನು ಕೇಳಲಿಲ್ಲ, ಅಂತಸ್ತನ್ನು ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ಬಂಗಾರವ ಕೇಳಲಿಲ್ಲ, ವೈಡ್ಯೂರ್ಯವ ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ಆಸ್ತಿಯನ್ನು ಕೇಳಲಿಲ್ಲ, ಅಂತಸ್ತನ್ನು ಕೇಳಲಿಲ್ಲ, ಹೃದಯವನ್ನು ಕೇಳಿದನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನಾ ಹುಡುಕಿ ಹೋಗಲಿಲ್ಲ, ನನ್ನ ಹುಡುಕಿ ಬಂದಾನಯ್ಯ. ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ. ಸಂತೋಷದಿಂದ ಸ್ವಾಮಿ ನಮ್ಮನ್ನು ಹುಡುಕಿ ಬಂದಿರುತ್ತೇವೆ. ನಾವು ಹುಡ್ಕೊಂಡು ಹೋಗ್ಲಿಲ್ಲ, ಸ್ವಾಮಿ ನಮ್ಮನ್ನು ಹುಡ್ಕೊಂಡು ಬಂದಿದ್ದಾರೆ. ಸಂತೋಷ ಅಲ್ವಾ? ಎಲ್ಲ ಚಪ್ಪಾಳೆ ತಟ್ಟುತ್ತಾ ಚಪ್ಪಾಳೆ ಚಪ್ಪಾಳೆ ಜೋರಾಗಿ. ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದಾರು, ಯೇಸು ನಿನ್ನ ತೊರೆಯೋದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಮುರಿದರು, ಯೇಸು ನಿನ್ನ ಕೈ ಬಿಡಲಾರ. ಎಲ್ಲರೂ ಸೇರಿ. ತಾಯಿ ನಿನ್ನ ಮರೆತಾರು, ತಂದೆ ನಿನ್ನ ತೊರೆದಾರು, ಯೇಸು ನಿನ್ನ ತೊರೆಯೋದಿಲ್ಲ. ಸ್ನೇಹಿತರು ಮರೆತಾರು, ಸಂಬಂಧವು ಮುರಿದರು, ಯೇಸು ನಿನ್ನ ಕೈ ಬಿಡಲಾರ. ನಿನ್ನ ಹೆಸರಿಡಿದು ಕರೆದಾತನು, ನಿನ್ನ ಕೈ ಹಿಡಿದು ನಡೆಸುವನು. ನನ್ನ ಹೆಸರಿಡಿದು ಕರೆದಾತನು, ನನ್ನ ಕೈ ಹಿಡಿದು ನಡೆಸುವನು. ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನಯ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ. ಎಲ್ಲ ಸೇರಿ ಹೇಳೋಣ. ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ, ನನ್ನ ಯೇಸುವೆ. ಹಾಲೆಲೂಯಾ, ಹಾಲೆಲೂಯಾ. ಜೋರಾಗಿ ಹಾಲೆಲೂಯಾ. ವಾವ್, ಪ್ರೈಸ್ ಗಾಡ್. ಎಲ್ಲ ಜೋರಾಗಿ ಹೇಳ್ರಿ. ನನ್ನಯ ಯೇಸುವೆ. ಇನ್ನೊಂದು ಸಾರಿ. ನನ್ನಯ ಯೇಸುವೆ. ಜೋರಾಗಿ. ನನ್ನಯ ಯೇಸುವೆ, ನನ್ನಯ ಯೇಸುವೆ, ನನ್ನಯ ಯೇಸುವೆ,
ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಎಲ್ಲ ದಯಮಾಡಿ ಕೂತ್ಕೊಳ್ರಿ, ಸಮಯ ಆಗ್ತಾ ಇದೆ. ಚಲಿಸಲ್ಪಟ್ಟು ಇವತ್ತು ದೇವರು ನಮ್ಮ ಸಂಗಡ ಏನು ಮಾತಾಡ್ತಾರೆ, ಏನು ದೇವ್ರು ನಮ್ಮ ಸಂಗಡ ಆತನ ಅದ್ಭುತಗಳು ಮಾಡಲಿಕ್ಕಿದ್ದಾರೆ. ವಾಕ್ಯ, ಆರಾಧನೆ, ಅಭಿಷೇಕ ಎಲ್ಲದರಲ್ಲಿ ನಾವು ಪಾಲು ತೆಗೆದುಕೊಳ್ಳೋಣ ಸ್ವಾಮಿ ಪಾದದಲ್ಲಿ. ಎಲ್ಲ ಸ್ತ್ರೀಯರು ಸುಮ್ಮನೆ ಇರಬೇಕು. ಹಲೋ ಶಶಿಕಲಾ ಅಕ್ಕ, ನನಗೆ ಬಹಳ ಸಂತೋಷ. ನನ್ನ ಕನ್ನಡ ಅರ್ಥ ಆಗ್ತಾ ಇಲ್ವಾ? ಭಕ್ತನ ನೋಡಿ ಹೇಳ್ರಿ, ನಿಮ್ಮನ್ನ ಈ ದಿನ ನೋಡುವುದು ಬಹಳ ಸಂತೋಷ. ಏಸಪ್ಪ ಯಾರು ಹೇಳ್ತಾರೋ ಅವ್ರನ್ನ ಮಾತ್ರ ಆಶೀರ್ವಾದ ಮಾಡು. ಆಮೇಲೆ ಭಕ್ತನ ನೋಡಿ ಹೇಳ್ರಿ, ಯಾರ ಮೇಲೂ ಕೋಪ ಇಲ್ಲಲ್ಲ, ಭಕ್ತರ ಮೇಲೆ ಕೋಪ ಇಲ್ಲಲ್ಲ, ಎಲ್ಲೂ ಹೋಗ್ಲಿಕ್ಕೂ ಸಾಧ್ಯ ಇಲ್ಲವೇ ಇಲ್ಲ. ಆತನ ಪ್ರಸನ್ನತೆ ನಮಗೆ ಎಲ್ಲವೂ ಮಾಡುವಂಥದ್ದಾಗಿದೆ. ಆತನ ಮಹಿಮೆ ನಮ್ಮ ನಡುವೆ ಅತ್ಯಧಿಕವಾಗಿ ಇಳಿದು ಬಂದಿದೆ. ಆಮೇಲೆ ಈ ಮೈದಾನ, ಈ ಟೆಂಟ್ನ ಬಳಿಯಲ್ಲಿ, ಈ ಒಂದು ಜಾಗದಲ್ಲಿ ಆತನ ಮಹಿಮೆ ಸಂಚರಿಸುತ್ತಾ ಇದೆ. ಆತನ ಪ್ರಸನ್ನತೆ ಹರಿದು ಬರುತ್ತಾ ಇರುವುದನ್ನು ನಾನು ಅನುಭವಿಸಲಿಕ್ಕೆ ಸಾಧ್ಯವಾಗ್ತಾ ಇದೆ. ಆತನ ಪ್ರಸನ್ನತೆಯ ಮಧ್ಯದಲ್ಲಿ ಯಾರು ಏನು ಮಾಡಲಿಕ್ಕೂ ಸಾಧ್ಯವಿಲ್ಲ. ಆತನ ಪ್ರಸನ್ನತೆಯನ್ನು ನಾವು ತಡೆದು ನಿಲ್ಲಿಸಲಿಕ್ಕೆ ಸಾಧ್ಯವಿಲ್ಲ. ನೀವು ಎಲ್ಲೇ ಇದ್ರೂ ಕೂಡ, ಯಾವುದೇ ಸ್ಥಳದಲ್ಲಿದ್ರೂ ಕೂಡ ಆತನ ಪ್ರಸನ್ನತೆ ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯ. ಆತನ ಮಹಿಮೆ ನಿಮ್ಮನ್ನು ಮುಟ್ಟಲಿಕ್ಕೆ ಸಾಧ್ಯ. ಆತನ ಮಹಿಮೆ, ಆತನ ಪ್ರಸನ್ನತೆ ನಿಮ್ಮನ್ನು ಮುಟ್ಟುವುದಾದ್ರೆ ನಿಮಗೆ ಅದ್ಭುತ ಖಂಡಿತವಾಗಲೂ ನಡೀತದೆ. ಹಲ್ಲೆಲೂಯಾ. ಆ ಪ್ರಸನ್ನತೆಯನ್ನು ಹುಡುಕಿಕೊಂಡು ನೀವೆಲ್ಲೂ ಹೋಗೋದು ಬೇಕಾಗಿಲ್ಲ. ನೀವಿರುವ ಸ್ಥಳದಲ್ಲಿಯೇ ಆತನ ಪ್ರಸನ್ನತೆ ಬಂದು ಬಿಡುತ್ತದೆ. ನೀವು ಕೂಗಿ ಕರೆದ್ರೆ ಸಾಕು, ಏಸಪ್ಪ ಎಂಬುದಾಗಿ ಕೂಗಿ ಕರೆದ್ರೆ ಸಾಕು, ಆತನು ನಿಮ್ಮ ಬಳಿಗೆ ಬರುವ ದೇವರಾಗಿದ್ದಾರೆ. ಅವರು ಈಗ ಇಲ್ಲಿದ್ದಾರೆ, ಅವರೀಗ ನಮ್ಮ ಮಧ್ಯದಲ್ಲಿ ಇದ್ದಾರೆ. ಆಮೇಲೆ ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು, ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ, ನನ್ನ ತಂದೆ ನೀವು ಹೊತ್ತುಕೊಳ್ಳಲು ಕಳವಳವಿಲ್ಲ. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ, ನನ್ನ ತಂದೆ ನೀವು ಹೊತ್ತುಕೊಳ್ಳಲು ಕಳವಳವಿಲ್ಲ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ, ನನ್ನ ತಂದೆ ನೀವು ಹೊತ್ತುಕೊಳ್ಳಲು ಕಳವಳವಿಲ್ಲ. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ, ನನ್ನ ತಂದೆ ನೀವು ಹೊತ್ತುಕೊಳ್ಳಲು ಕಳವಳವಿಲ್ಲ. ಆಮೇಲೆ ನನ್ನ ಜೊತೆ ಸೇರಿ ಹಾಡ್ತೀರಾ? ಆಮೇಲೆ ನೀವು ಹಾಡುವಾಗಲೇ ಆತನ ಪ್ರಸನ್ನತೆ ಇಲ್ಲಿರುವುದನ್ನು ನೀವು ಅನುಭವಿಸಬಹುದು. ಆಮೇಲೆ ಹಲ್ಲೆಲೂಯಾ. ನಾನು ಕಾಣ್ತಾ ಇದ್ದೀನ ನಿಮಗೆ? ನೀವು ನೋಡ್ತಾ ಇರೋದು ನೋಡಿದ್ರೆ ನನಗೆ ಭಯ ಆಗ್ತಾ ಇದೆ. ನಾನು ಕಾಣ್ತಾ ಇದ್ದೀನಾ? ನನಗೆ ನೋಡ್ಬೋದಾ? ಆದ್ರೆ ನಿಮ್ಮನ್ನು ನೋಡ್ತಾ ಇದ್ರೆ ಬಹಳ ಚಂದ ಕಾಣ್ತಾ ಇದ್ದೀರಿ. ನೀವು ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ. ಎಲ್ಲರೂ ಕೂಡ ಸ್ವಲ್ಪ ನಗಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣ್ತೀರಾ ಅನ್ಸುತ್ತೆ ನನಗೆ. ಸಣ್ಣ ಮಕ್ಕಳೆಲ್ಲ ಸ್ವಲ್ಪ ನಗಾಡ್ಕೊಂಡು ಹೇಳ್ರಿ ಆಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಕರ್ತನ ಪ್ರಸನ್ನತೆಯಲ್ಲಿ ಹಾಡೋಣವ. ಥ್ಯಾಂಕ್ ಯು ಲಾರ್ಡ್. ಹಲ್ಲೆಲೂಯಾ. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ. ಹೇಳಿ, ಅಪ್ಪ ನಾಕು ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು.
ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು, ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು, ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ. ಯಾರೆಲ್ಲ ಕೈ ತಂದಿದ್ದೀರಾ? ಕೈ ತಂದಿರೋರೆಲ್ಲ ಕೈ ಮೇಲೆತ್ತಿ ತೋರಿಸ್ರಿ. ಆಮೇಲೆ ಕೈ ತಟ್ಟಿ ಹಾಡ್ಬೋದಾ? ರೆಡಿನಾ? ಹಾಡ್ತೀರಾ ನನ್ನ ಜೊತೆಲಿ? ಕರಗಳನ್ನ ತಟ್ರಿ. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು, ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ತಂದೆ ನೀವು ಹೊತ್ತುಕೊಳ್ಳುವೆ ಕಳವಳವಿಲ್ಲ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು, ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು ಎಂಬುದಾಗಿ ಆಚರಿಸ್ತಾ ಇದ್ದಾರೆ. ಅಂದ್ರೆ ಆತನು ಮರಣವನ್ನ ಜಯಿಸಿ ಬಂದ ಆತನು ಎಂಬುದಾಗಿ. ಮರಣವು ಆತನನ್ನ ಹಿಡಿದಿಟ್ಟುಕೊಳ್ಳಲಿಲ್ಲ, ಪಾತಾಳವು ಆತನನ್ನ ಬಚ್ಚಿಟ್ಟುಕೊಳ್ಳಲಿಕ್ಕೆ ಸಾಧ್ಯವಾಗಲಿಲ್ಲ. ಆತನು ಪಾತಾಳವನ್ನ ಜಯಿಸಿ, ಮರಣವನ್ನ ಜಯಿಸಿ, ಆತನು ಹೇಳಿದ ಹಾಗೆಯೇ ಮೂರನೆಯ ದಿನದಲ್ಲಿ ಪುನರುತ್ಥಾನನಾಗಿ ಇವತ್ತಿಗೂ ಜೀವಿಸುತ್ತಾ ಇದ್ದಾರೆ. ಜೀವ ಸ್ವರೂಪನಾದ ಯೇಸು ಸ್ವಾಮಿ ನಮ್ಮ ನಡುವೆ ಸಂಚರಿಸುತ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ನಿಮಗೆ ಹೇಳಲಿಕ್ಕೆ ಸಾಧ್ಯ, ಎಷ್ಟೋ ಪುಣ್ಯತೆ ಮನುಷ್ಯರುಗಳೆಂಬುದಾಗಿ, ದೇವ ಮನುಷ್ಯರುಗಳೆಂಬುದಾಗಿ ಈ ಲೋಕದಲ್ಲಿ ಬಂದ್ರು, ಚರಿತ್ರೆಗಳನ್ನು ನಿರ್ಮಾಣ ಮಾಡಿದ್ರು, ಸತ್ರು, ಹೂಣಲ್ಪಟ್ರು, ಅವರ ಸಮಾಧಿಗಳೆಲ್ಲವೂ ಕೂಡ ಮುಚ್ಚಲ್ಪಟ್ಟಿದೆ. ಅದೇ ರೀತಿಯಾಗಿ ಇವತ್ತು ಪ್ರಪಂಚ ಒಪ್ಪಿಕೊಳ್ಳುತ್ತಾ ಇರುವಂತಹ ಚರಿತ್ರೆಯನ್ನು ನಿರ್ಮಾಣ ಮಾಡಿದ ಯೇಸುವು ಕೂಡ, ಆತನು ಈ ಭೂಲೋಕಕ್ಕೆ ಮನುಷ್ಯ ಅವತಾರ ಧರಿಸಿ, ನರಾವತಾರ ಧರಿಸಿ ಈ ಲೋಕಕ್ಕೆ ಮನುಷ್ಯ ಅವತಾರ ಹೊಂದಿದವರಾಗಿ ಭೂಮಿಯಲ್ಲಿ ಜನಿಸಿದರು. ಕನ್ನಿಯ ಗರ್ಭದ ಮರಿಯಳಲ್ಲಿ ಆತನು ಜನಿಸಿ ಬಂದರು, ನಿಜವೇ. ಆತನು ಜನಿಸಿದ್ದು ನಿಜವೇ. ಆತನು ಈ ಲೋಕದಲ್ಲಿ 33.5 ವರ್ಷಗಳ ಕಾಲ ಬದುಕಿ ಬಾಳಿ, ಆತನು 3.5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿ ಪ್ರಪಂಚದ ಎಲ್ಲಾ ಜನಗಳ ಪಾಪಗಳನ್ನು ಹೊತ್ತು, ಹಲ್ಲೆಲೂಯಾ, ಎಲ್ಲರ ಪಾಪಗಳನ್ನು ಹೊತ್ತವರಾಗಿ ಕಲ್ವಾರಿ ಶಿಲುಬೆಯಲ್ಲಿ ಆತನು ಚಾಟಿ ಏಟುಗಳನ್ನು ತಿಂದು 3 ಮೊಳೆಗಳಿಂದ ಜಡಿಯಲ್ಪಟ್ಟು ಪಂಚಗಾಯಗಳನ್ನು ಧರಿಸಿ ಆತನು ಶಿಲುಬೆಯಲ್ಲಿ ಕಳೆದ ಶುಕ್ರವಾರ ಹೇಳಿದ ಹಾಗೆ, ಶುಭ ಶುಕ್ರವಾರ ಎಂಬುದಾಗಿ ಆಚರಿಸಿದ ಹಾಗೆ, ಆತನು ಸತ್ತದ್ದು ನಿಜ, ಹೂಣಲ್ಪಟ್ಟದ್ದು ನಿಜ. ಹೇಳಿದ ಹಾಗೆಯೇ ಈ ಸಬ್ಬತ್ ದಿನದ ಪುನರುತ್ಥಾನ ಎಂಬುದಾಗಿ ಹೇಳುವಂತ ಈ ದಿನದಲ್ಲಿ ಆತನು ಜೀವಂತವಾಗಿ ಎದ್ದಿದ್ದಾರೆ. ಹಲ್ಲೆಲೂಯಾ. ಜೀವ ಸ್ವರೂಪನಾದ ದೇವರಾಗಿ ಆತನು ಎದ್ದಿದ್ದಾರೆ. ಮರಣವು ಆತನನ್ನು ಹಿಡಿದಿಟ್ಟುಕೊಳ್ಳಲಿಲ್ಲ, ಪಾತಾಳವು ಆತನನ್ನು ಹಿಡಿದಿಟ್ಟುಕೊಳ್ಳಲಿಲ್ಲ. ಆತನು ಹೇಳಿದ ಹಾಗೆ ಜೀವ ಸ್ವರೂಪನಾಗಿ ಆತನು ಜೀವಿಸುತ್ತಾ ಇದ್ದಾರೆ. ಒಂದು ವೇಳೆ ದೇವ ಮನುಷ್ಯ ಅಥವಾ ಈ ಲೋಕವನ್ನ ಹಿಂಬಾಲಿಸುತ್ತಾ ಇರುವಂತ ಯಾರೇ ಆಗಿರಲಿ, ನಿನಗೊಂದು ಶುಭ ವಾರ್ತೆಯನ್ನು ನಾನು ಹೇಳಲಿಕ್ಕೆ ಸಾಧ್ಯ. ಆತನು ಪುನರುತ್ಥಾನನಾಗಲಿಕ್ಕೆ ಒಂದು ಸತ್ಯಾಂಶ ಉಂಟು, ಪುನರುತ್ಥಾನ ಆಗಲಿಕ್ಕೆ ಒಂದು ನಿಜಾಂಶ ಉಂಟು. ಇವತ್ತು ಏನೇ ಈ ಲೋಕ ಬದಲಾಯಿಸಬಹುದು, ಏನೇ ಈ ಲೋಕ ಮಾತನಾಡಬಹುದು, ಒಂದು ಮಾತ್ರ ಸತ್ಯ, ಬದಲಾಯಿಸಲಿಕ್ಕೆ ಆಗದಂತಹ ಚರಿತ್ರೆ ಒಂದು ಉಂಟು. ಯಾವುದೇ ಕಾಲಗಳು, ಯಾವುದೇ ನಿಯಮಗಳು, ಯಾವುದೇ ಅಧಿಕಾರವು, ಯಾವುದೇ ಕಟ್ಟಳೆಗಳು ಬದಲಾಯಿಸಲಿಕ್ಕೆ ಆಗದಂತಹ ಒಂದೇ ಒಂದು ಚರಿತ್ರೆ, ಅದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕವಾಗಿದೆ. ಹಲ್ಲೆಲೂಯಾ. ಇವತ್ತು ಎಲ್ಲಾ ಕಡೆಗಳಲ್ಲಿ ಹೇಳಲ್ಪಡ್ತಾ ಇರುವುದು ಕ್ರಿಸ್ತ ಪೂರ್ವ ಕ್ರಿಸ್ತ ಶಕ ಎಂಬುದಾಗಿ ನಾವು ಹೇಳ್ತಾ ಇದ್ದೇವಲ್ಲ, ಅದು ಯೇಸು ಕ್ರಿಸ್ತನ ಚರಿತ್ರೆಯ ಮೂಲಕವಾಗಿ ಬಂದದ್ದು. ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬಂದದರ ಚರಿತ್ರೆಯ ನಿರ್ಮಾಣವಾದದ್ದಾಗಿದೆ. ಎಲ್ಲರ ಸಮಾಧಿ ಮುಚ್ಚಲ್ಪಟ್ಟಿದೆ, ಆದ್ರೆ ಯೇಸುವಿನ ಸಮಾಧಿ ಇವತ್ತಿಗೂ ತೆರೆಯಲ್ಪಟ್ಟಿದೆ. ಘಂಟಾಘೋಷವಾಗಿ ಹೇಳಲಿಕ್ಕೆ ಸಾಧ್ಯ, ಆ ಯೇಸು ಜೀವ ಸ್ವರೂಪನಾದ ದೇವರು. ಘಂಟಾಘೋಷವಾಗಿ ಹೇಳಲಿಕ್ಕೆ ಸಾಧ್ಯ, ಈ ಲೋಕದಲ್ಲಿ ಯಾರು ಕ್ಷಮಿಸಲಾಗದಂತಹ ಪಾಪವನ್ನು ಕ್ಷಮಿಸುವಂತ ಏಕೈಕ ದೇವರು, ಪಾಪದಿಂದ ಬಿಡುಗಡೆ ಕೊಡುವಂತ ಏಕೈಕ ದೇವರು ಆತನು ಯೇಸು ಮಾತ್ರವೇ ಎಂಬುದಾಗಿ ನಾನು ಹೇಳಲಿಕ್ಕೆ ಸಾಧ್ಯ.
ದೇವ ಜನಗಳೇ, ಇವತ್ತು ಕರ್ತನ ವಾಕ್ಯ ಹೇಳುತ್ತದೆ, ಎಲ್ಲರೂ ಪಾಪ ಮಾಡಿ, ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ. ರೋಮಪುರದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 23ನೇ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನ ಕಾಣದೆ ಹೋಗಿದ್ದಾರೆ. ಪಾಪ ಮಾಡದ ಮನುಷ್ಯ ಒಬ್ಬನೂ ಇಲ್ಲ, ಎಲ್ಲರೂ ಕೂಡ ಪಾಪಿಗಳೇ ಆಗಿದ್ದಾರೆ. ಈ ಲೋಕದಾದ್ಯಂತ ಎಲ್ಲ ಕಡೆ ಹರಡಿಕೊಳ್ಳುತ್ತಾ ಇರುವಂತಹ ಒಂದು ಸಂಗತಿ ಪಾಪ ಪಾಪ ಪಾಪ. ಎಲ್ಲಿ ನೋಡಿದ್ರಲ್ಲಿ ವ್ಯಭಿಚಾರ, ಎಲ್ಲಿ ನೋಡಿದ್ರಲ್ಲಿ ಜೂಜಾಟ, ಎಲ್ಲಿ ನೋಡಿದ್ರಲ್ಲಿ ಕುಡುಕತನ, ಎಲ್ಲಿ ನೋಡಿದ್ರಲ್ಲಿ ಮಾದಕ ವಸ್ತುಗಳು, ಎಲ್ಲಿ ನೋಡಿದ್ರಲ್ಲಿ ವಿಗ್ರಹಾರಾಧನೆ, ಎಲ್ಲಿ ನೋಡಿದ್ರಲ್ಲೂ ಕೂಡ ದೇವರನ್ನ ಮೆಚ್ಚಿಸಲಿಕ್ಕೆ ಆಗದಿರುವಂತಹ ಅಸಹ್ಯ ಕಾರ್ಯಗಳು ನಡೀತಾ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಓಕೆ, ನೋ ಪ್ರಾಬ್ಲಮ್. ಆದ್ರೆ ಒಂದು ಮಾತ್ರ ನಾನು ಹೇಳಲಿಕ್ಕೆ ಸಾಧ್ಯ, ದೇವ ಪ್ರಸನ್ನತೆಯಲ್ಲಿ ನಿಂತುಕೊಂಡು ನಾನು ಹೇಳ್ತಾ ಇದ್ದೇನೆ, ದೇವ ಮಾತುಗಳನ್ನು ನಾನು ನಿಮಗೆ ಸಾರ್ತಾ ಇದ್ದೇನೆ. ಈ ಲೋಕದಲ್ಲಿ ಪಾಪಗಳನ್ನ ಹುಡುಕಿಕೊಂಡು ಹೋಗುತ್ತಾ ಇರುವ ಜನಗಳ ಮಧ್ಯದಲ್ಲಿ ನಾವು ಜೀವಿಸುತ್ತಾ ಇದ್ದೇವೆ. ಪಾಪ ಹರಡಿಕೊಂಡಿರುವಂತಹ ಜನಗಳ ಮಧ್ಯದಲ್ಲಿ ನಾವು ವಾಸಿಸುತ್ತಾ ಇದ್ದೇವೆ. ಎಲ್ಲಿ ನೋಡಿದ್ರಲ್ಲಿ ಸರ್ವಸಾಧಾರಣವಾಗಿ ಸಣ್ಣ ಮಕ್ಕಳು ಹಾಳಾಗ್ತಾ ಇದ್ದಾರೆ. ಎಲ್ಲಿ ನೋಡಿದ್ರಲ್ಲಿ ಸಣ್ಣ ಪ್ರಾಯದಲ್ಲಿಯೇ ಮಕ್ಕಳು ಅತ್ಯಾಚಾರಕ್ಕೆ ಒಳಗಾಗುತ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ, ನಿಮಗೆ ಗೊತ್ತುಂಟ, 8ನೇ ತರಗತಿ ಓದುವಂತಹ ಮಗು ಶಾಲೆಯಲ್ಲಿ ಗರ್ಭ ಧರಿಸಿ ಗಂಡು ಮಗುವನ್ನು ಹೆತ್ತಿದ್ದಾಳೆ. ಭಯಂಕರವಾದ ಪಾಪ, ಭಯಂಕರವಾದ ಚಿಕ್ಕ ವಯಸ್ಸಿನಲ್ಲಿಯೇ ಅಸಹ್ಯವಾದಂತಹ ಕಾರ್ಯಗಳು ನಡೀತಾ ಇದೆ. ಮಾದಕ ವಸ್ತುಗಳಿಗೆ ಒಳಗಾಗ್ತಾ ಇದ್ದಾರೆ. ಗಾಂಜಾ, ಜೂಜಾಟ ಎಂಬುದಾಗಿ ಹೇಳಿ ಹಾಳಾಗ್ತಾ ಇದ್ದಾರೆ. ಕುಡುಕತನಕ್ಕೆ ಕುಟುಂಬವೇ ಹಾಳಾಗ್ತಾ ಇದೆ. ಎಷ್ಟು ಜನ ಕುಡುಕತನದಲ್ಲಿ ಒಳಗಾಗಿ ಕುಟುಂಬಗಳು, ಹೆಣ್ಣು ಮಕ್ಕಳು, ತಾಯಂದ್ರು, ಅಯ್ಯೋ ನನ್ನ ಗಂಡ ಕುಡಿತಾ ಇದ್ದಾನೆ, ಮಕ್ಕಳು ಅಯ್ಯೋ ನಮ್ಮಪ್ಪ ಕುಡ್ಕೊಂಡು ಬಂದು ನಮ್ಮನ್ನ ಹೊಡಿತಾನೆ, ನಮ್ಮನ್ನ ಬೈತಾನೆ, ನಮ್ಮನ್ನ ನಿಂದಿಸ್ತಾನೆ, ನಮ್ಮನ್ನ ಅವಮಾನ ಪಡಿಸ್ತಾನೆ. ಅಯ್ಯೋ ನನ್ನ ತಂದೆ ಈ ರೀತಿಯಾಗಿ ಇಲ್ಲವಲ್ಲ, ನಾನು ಯಾಕೆ ಬಡ ಕುಟುಂಬದಲ್ಲಿ ಜನಿಸಿದೆ, ಅಯ್ಯೋ ನನ್ನ ತಂದೆ ಯಾಕೆ ಈ ರೀತಿಯಾಗಿದ್ದಾರೆ, ನನ್ನ ತಾಯಿ ಯಾಕೆ ಈ ರೀತಿಯಾಗಿದ್ದಾರೆ, ಕುಟುಂಬವೇ ನರಕದ ಪರಿಸ್ಥಿತಿಯಲ್ಲಿ ಕಾಣ್ತಾ ಇದೆಯಲ್ಲ, ನನಗೆ ವಿದ್ಯಾಭ್ಯಾಸ ಕೊಡುವವರು ಯಾರು ಎಂಬುದಾಗಿ ಅಳುವಂತ ಮಕ್ಕಳಿದ್ದಾರೆ, ವೇದನೆ ಪಡುವಂತ ಮಕ್ಕಳಿದ್ದಾರೆ. ಇವತ್ತು ವಾರವೆಲ್ಲ ದುಡಿತಾನೆ, ದಿನವೆಲ್ಲ ದುಡಿತಾನೆ ಮನುಷ್ಯ, ಸಂಜೆ ಆದ್ರೆ ಸಾರಾಯಿ ಅಂಗಡಿ ಹುಡ್ಕೊಂಡು ಹೋಗ್ತಾನೆ. ಗೊತ್ತು, ಅದರಲ್ಲಿ ಬರೆಯಲ್ಪಟ್ಟಿದೆ, ಧೂಮಪಾನ, ಮದ್ಯಪಾನ ದೇಹಕ್ಕೆ ಹಾನಿಕರ ಎಂಬುದಾಗಿ ಗೊತ್ತಿದ್ದು ಕೂಡ ಪಾಪದಲ್ಲಿ ಬೀಳುವಂತ ಮನುಷ್ಯ. ಎಷ್ಟು ಕುಟುಂಬ ಅನಾಥವಾಗ್ತಾ ಇದೆ. ಸಣ್ಣ ವಯಸ್ಸಿನಲ್ಲಿಯೇ ಮಕ್ಕಳು ತಂದೆನ ಕಳ್ಕೊಳ್ತಾ ಇದ್ದಾರೆ. ಚಿಕ್ಕ ವಯಸ್ಸಿನಲ್ಲಿಯೇ ಯವನಸ್ಥ ಹುಡುಗಿ ಹಾಳಾಗ್ತಾ ಇದ್ದಾಳೆ. ಮದುವೆಗೆ ಮುಂಚೆ ಅತ್ಯಾಚಾರಕ್ಕೆ ಒಳಗಾಗ್ತಾ ಇದ್ದಾಳೆ. ಆದರೆ ಒಂದು, ಯೇಸು ಮತಾಂತರ ಮಾಡುವುದಕ್ಕೆ ಬರಲಿಲ್ಲ, ಯೇಸು ಧರ್ಮವನ್ನು ಸ್ಥಾಪಿಸಲಿಕ್ಕೆ ಬರಲಿಲ್ಲ, ಯೇಸು ಪಾಪಿಗಳ ರಕ್ಷಕನಾಗಿ ಬಂದ. ಯೇಸು ಶಾಪಗಳನ್ನು ಮುರಿಯುವ ರಕ್ಷಕನಾಗಿ ಈ ಲೋಕಕ್ಕೆ ಬಂದದ್ದು ನಾನು ಘಂಟಾಘೋಷವಾಗಿ ಹೇಳಲಿಕ್ಕೆ ಸಾಧ್ಯ. 1961ನೇ ವರ್ಷ 1961ನೇ ವರ್ಷ ಗೋವಾ ಪ್ರಾಂತ್ಯದಲ್ಲಿ ಕುಟುಂಬವಾಗಿ ಸಾಗಿಸಲ್ಪಡುತ್ತಾ ಇರುವ ಒಂದು ಕುಟುಂಬ. ಹೇಗೋ ಆ ಕುಟುಂಬದಲ್ಲಿ 14ನೇ ವಯಸ್ಸಿನಲ್ಲಿ 3ನೆಯ ಮಗನಾಗಿ ಜನಿಸಿದಂತಹ ಒಬ್ಬ ಮನುಷ್ಯ, ಅವನ ಹೆಸರು ನಾಗರಾಜು ಎಂಬುದಾಗಿ. ಭಯಂಕರವಾದ ಒಂದು ಹೋರಾಟಕ್ಕೆ ಸಿಲುಕಿಕೊಂಡ ಒಂದು ಕುಟುಂಬ. 14ನೇ ವಯಸ್ಸಿನಲ್ಲಿ ಇನ್ನು ಸಣ್ಣ ಪ್ರಾಯದಲ್ಲಿ ಕುಡಿಯಲಿಕ್ಕೆ ಪ್ರಾರಂಭಿಸಿದಂತ ಆ ವ್ಯಕ್ತಿ ಕುಡಿದು 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 ಗೋವಾ ಪ್ರಾಂತ್ಯದಲ್ಲಿ ಹೌಸಿಂಗ್ ಬೋರ್ಡ್ ಎಂಬುದಾಗಿ ಹೇಳುವಂತಹ ಆ ಇಡೀ ಬೀದಿಗೆ ಶ್ರೀಮಂತ ಕುಟುಂಬವಾಗಿ ಜನಿಸಿದಂತ ಆ ಕುಟುಂಬ, ಆ ಇಡೀ ಬೀದಿಯನ್ನೇ ದೊಡ್ಡ ಶ್ರೀಮಂತ ಕುಟುಂಬವಾಗಿ ಆಳ್ವಿಕೆ ಮಾಡ್ತಾ ಇದ್ದಂತ ಆ ಕುಟುಂಬ. 14ನೇ ವಯಸ್ಸಿನಲ್ಲಿ ಕುಡಿಯಲಿಕ್ಕೆ ಪ್ರಾರಂಭಿಸಿದ ಈ ಮನುಷ್ಯ ಕುಡಿದು 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 24ನೇ ವಯಸ್ಸಿಗೆ ತಂದೆ ತಾಯಿ ಯೋಚನೆ ಮಾಡಿದ್ರು, 10 ವರ್ಷ ಕಳೆದೋಯ್ತು, 10 ವರ್ಷದಿಂದ ಇವನು ಕುಡಿದು ಕುಡಿದು ಮನೆಯನ್ನೆಲ್ಲ ಹಾಳು ಮಾಡ್ತಾ ಇದ್ದಾನೆ. ಯವನ ಪ್ರಾಯವಾದ್ರೂ ಕೂಡ ಇವನಿಗೆ ಅರಿವಿಲ್ಲದೆ ಜೀವನವನ್ನ ಸಾಗಿಸ್ತಾ ಇದ್ದಾನೆ. ಇವನಿಗೆ ಹೇಗಾದ್ರೂ ಒಂದು ಮದುವೆ ಮಾಡಿದ್ರೆ ಬದಲಾಗ್ತಾನೆ ಅಂತೇಳಿ ಮದುವೆ ಮಾಡಿದ್ರು. ಮದುವೆ ಆದ್ಮೇಲೆ ಇವನು ಬದಲಾಗ್ತಾನೆ ಎಂಬುದಾಗಿ ಯೋಚನೆ ಮಾಡಿದ್ರೆ ಕುಡುಕತನ ಜಾಸ್ತಿ ಆಯಿತು. ಕುಡುಕತನ ಬಿಡ್ಲಿಕ್ಕೆ ಆಗಲಿಲ್ಲ. ಕಡೆಗೆ ತಂದೆ ತಾಯಿ ತೀರ್ಮಾನ ಮಾಡಿದ್ರು, ಇವನು ಕುಡಿದು ಕುಡಿದು ನಮ್ಮ ಆಸ್ತಿ ಎಲ್ಲ ಹಾಳು ಮಾಡಿ ಬಿಡ್ತಾನೆ, ಇವನ ಭಾಗಕ್ಕೆ ಬರುವುದನ್ನ ಕೊಟ್ಬಿಟ್ಟು ಇವನ ಕಳಿಸ್ಬಿಡೋಣ ಎಂಬುದಾಗಿ ಅವನ ಭಾಗಕ್ಕೆ ಬಂದದನ್ನ ಕೊಟ್ಟು ಕಳಿಸ್ಬಿಟ್ರು.
ನೀನು ಬೇರೆ ಮನೆ ಮಾಡ್ಕೊಂಡಿನಿ, ನೀನು ನಿನ್ನ ಹೆಂಡತಿ ಬದುಕು ಹೋಗ್ರಿ ಎಂಬುದಾಗಿ ಹೇಳಿದ್ರು. ಕುಡುಕತನ ಭಯಂಕರವಾಗಿ ಬೆಳೀತಾನೆ ಇದೆ. ದಿನನಿತ್ಯ ಹೆಂಡತಿಗೆ ಕಾಟ ತಡಿಲಿಕ್ಕೆ ಆಗ್ತಾ ಇಲ್ಲ. ದಿನ ಕುಡಿಯೋದು, ಬೆಳಗ್ಗೆ ಆದ್ರೆ ಕುಡಿಯೋದು, ರಾತ್ರಿ ಆದ್ರೆ ಕುಡಿಯೋದು. ಎಲ್ಲಿ ನನ್ನ ಗಂಡ ಬಿದ್ದಿದ್ದಾನೆ ಎಂಬುದಾಗಿ ಈ ಒಂಟಿ ಹೆಂಗಸು ಹುಡುಕೊಂಡು ಹೋಗ್ಬೇಕಾಗಿತ್ತು. ಯಾವ ಹಂದಿ ಪಕ್ಕದಲ್ಲಿ ಮಲಗಿದ್ದಾನೋ, ಯಾವ ಕೆಸರಿನಲ್ಲಿ ಬಿದ್ದಿದ್ದಾನೋ, ಅಥವಾ ಯಾವ ಅಂಗಡಿ ಮುಂದೆ ಮಲಗಿದ್ದಾನೋ ಹುಡುಕೊಂಡು ಹೋಗ್ಬೇಕಾಗಿತ್ತು. ಅವನ ಕುಡಿಕತನ ಹೇಗಿತ್ತು ಅಂತ ಹೇಳಿದ್ರೆ, ಮನೆಯಲ್ಲಿ ನೀರಿನ ಲೋಟ ನೋಡಿದ್ರೆ ಹೆಂಡತಿಗೆ ಹಿಡ್ಕೊಂಡು ಹೊಡಿಯೋದು. ಊಟಕ್ಕೆ ಕೂತ್ಕೊಳ್ಬೇಕಾದ್ರೆ ಏನಾದ್ರೂ ನೀರು ತಂದಿಟ್ರೆ ತಟ್ಟೆನ ತೆಗೆದು ಗೋಡೆಗೆ ಎಸ್ತು ಹೆಂಡತಿಗೆ ಭಯಂಕರವಾದಂತ ಹೊಡೆತ. ಅಂದ್ರೆ ಕುಡಿಯೋ ನೀರು ಕೂಡ ಊಟಕ್ಕೂ ಕೂಡ ಸಾರಾಯ ಬೇಕು ಎಂಬುದಾಗಿ ಹೇಳಿ ಭಯಂಕರ ಕುಡುಕನಾಗಿ ಬದುಕಿ ಬಾಳಿದಂತ ಮನುಷ್ಯ. ಇರುವಂತ ಆಸ್ತಿನೆಲ್ಲ ಬರೀ 5,000 ರೂಪಾಯಿಗೆ ಹಡ ಇಟ್ಟು 3 ದಿನದಲ್ಲಿ 5,000 ರೂಪಾಯಿ ಆಸ್ತಿಯನ್ನ, ಕೋಟ್ಯಾಂತರ ರೂಪಾಯಿ ಬೆಳೆ ಬಾಳುವಂತ ಆಸ್ತಿಯನ್ನ 5,000 ರೂಪಾಯಿಗೆ ಪೇಪರ್ ಸಮೇತ ಹಡ ಇಟ್ಟು ಮಾರಿ 5,000 ರೂಪಾಯಿ ಹಣವನ್ನ 3 ದಿನದಲ್ಲಿ ಖಾಲಿ ಮಾಡಿದ. ಕಡೆಗೆ ಬಾಡಿಗೆ ಮನೆಗೆ ಬರಬೇಕಾದಂತ ಪರಿಸ್ಥಿತಿ ಬಂತು. ಬಾಡಿಗೆ ಮನೆಯಲ್ಲಿ ಬಂದು ಹೆಂಡತಿನ ಸಾಕ್ಬೇಕಲ್ಲ ಅಂತ ಸಂದರ್ಭದಲ್ಲಿ ಹೆಂಡತಿ ಗರ್ಭಿಣಿಯಾಗಿ ಒಂದು ಹೆಣ್ಣು ಮಗುವಿಗೆ ತಾಯಿ ಆದ್ಲು. ಮಗು ಹುಟ್ಟಿದ ಮೇಲೆ ಆದ್ರೂ ಚೆನ್ನಾಗಿ ಆಗ್ತಾರೆ ಅಂತೇಳಿ ಯೋಚನೆ ಮಾಡಿದ್ರೆ ಇನ್ನೂ ಕುಡಿತ ಜಾಸ್ತಿ ಆಯ್ತು. 100 ಜನಕ್ಕೆ ಒಂದು ದಿನಕ್ಕೆ ಕೆಲಸ ಕೊಟ್ಟಂತ ಕುಟುಂಬ, ಕೂಲಿ ಕೊಟ್ಟಂತ ಕುಟುಂಬ, ಚೆನ್ನಾಗಿ ಬದುಕಿ ಬಾಳಿದಂತ ಕುಟುಂಬ. ಈ ಪಾಪ, ಕುಡಿತವೆಂಬ ಪಾಪ, ಕುಡುಕತನೆಂಬ ಪಾಪ ಕೋಟ್ಯಾಂತರ ಆಸ್ತಿಯನ್ನು ಕಳ್ಕೊಳ್ಳುವಂತೆ ಬಂತು. ಬೀದಿಗೆ ಬಂದು ಬಿಟ್ಟ. ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಿಲ್ಲದ ಪರಿಸ್ಥಿತಿ. ಆದ್ರೆ ಈ ಮನುಷ್ಯ ಅಷ್ಟು ಕುಡುಕನಾಗಿದ್ರು ಕೂಡ ಒಂದು ಭಕ್ತಿಯುಳ್ಳ ಮನುಷ್ಯನಾಗಿ ಕಾಣಲ್ಪಟ್ಟ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ತಣ್ಣೀರು ಸ್ನಾನ ಮಾಡಿ ಪಂಚೆಯನ್ನ ಕಟ್ಕೊಂಡು ಇಡೀ ಮನೆಯಲ್ಲಿರುವಂತ ಎಲ್ಲಾ ದೇವರುಗಳನ್ನ ಪೂಜೆ ಮಾಡಿ ಭಕ್ತಿಯಿಂದ ನಾಮ ಎಳಕೊಂಡು ಹೊರಗಡೆ ಬಂದ್ರೆ ಇಂಥ ಭಕ್ತಿಯುಳ್ಳ ಮನುಷ್ಯನ ಎಂಬುದಾಗಿ ಜನ ಮಾತನಾಡೋರು. ಅದೇ 8 ಗಂಟೆಗೆ ಅವನು ಕೆಲಸಕ್ಕೆ ಹೋಗ್ತಾ ಇರ್ಲಿಲ್ಲ, ಸಾರಾಯಿ ಅಂಗಡಿಗೆ ಹುಡುಕೊಂಡು ಹೋಗ್ತಾ ಇದ್ದ. 8 ಗಂಟೆಯಿಂದ ಸಂಜೆ ತನಕ ಕುಡಿದು ಕಡೆಗೆ ಇರುವರ ಆಸ್ತಿಯೆಲ್ಲ ಹೋದ ನಂತರವಾಗಿ ಎಲ್ಲಿ ನೋಡಿದ್ರು ಸಾಲ, ಬೀದಿಗಳಲ್ಲಿ ಸಾಲ, ಮನೆಗಳಲ್ಲಿ ಸಾಲ, ಎಲ್ಲ ಫ್ರೆಂಡ್ಸ್ಗಳ ಬಳಿಯಲ್ಲಿ ಸಾಲ ಜಾಸ್ತಿಯಾಗಿ ಇವನು ಬದುಕಲಿಕ್ಕೆ ಸಾಧ್ಯನೇ ಇಲ್ಲ. ಕುಡಿಯಲಿಕ್ಕೆ ಯಾರು ಕೊಡಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಇವನು ಸಾಲ ಮಾಡಿ ಕುಡಿತಾ ಇದ್ದಾನೆ, ಇವನು ಕುಡುಕನಾಗಿದ್ದಾನೆ. ಆಸ್ತಿ ಎಲ್ಲ ಮಾರ್ಬಿಟ್ಟ, ಯಾವ ಕೆಲಸನೂ ಮಾಡ್ಲಿಕ್ಕೆ ಇವನಿಗೆ ಯೋಗ್ಯತೆ ಇಲ್ಲ, ಯಾರು ಕೆಲಸ ಕೊಡ್ತಾ ಇಲ್ಲ. ಇನ್ನು ನಮ್ಮ ಸಾಲ ಹೇಗೆ ಹಿಂತಿರುಗಿಸ್ತಾನೆ ಎಂಬುದಾಗಿ ಹೇಳಿ ಯಾರು ಸಾಲ ಕೊಡುವುದನ್ನು ನಿಲ್ಲಿಸಿಬಿಟ್ರು. ಬಾರ್ ಅಂಗಡಿಗಳು, ಸಾರಾಯಿ ಅಂಗಡಿಗಳು ಸಾಲ ಕೊಡೋದನ್ನ ನಿಲ್ಲಿಸ್ಬಿಡ್ತು. ಮನೆ ಮುಂದೆ ಬಂದು ಹೆಂಡತಿನ ಬಾಯಿ ಬಂದಿಗೆ ಬೈತಾ ಇದ್ದಾರೆ. ನಿನ್ನ ಗಂಡ ಸಾಲ ಮಾಡಿ ದುಡ್ಡಿಸ್ಕೊಂಡು ಹೋದವನು ಬರಲಿಲ್ಲ, ಎಲ್ಲಿ ಹೋದ ನಿನ್ನ ಗಂಡ? ಆ ಕುಡುಕನಿಗೆ ನಾವು ಸಾಲ ಕೊಟ್ಟು ಹಾಳಾದ್ವಿ ಎಂಬುದಾಗಿ ಅವಮಾನ, ನಿಂದೆ, ವೇದನೆ, ದುಃಖ, ತಿರಸ್ಕಾರಗಳು ಎಲ್ಲಾ ಕಡೆಗಳಲ್ಲಿ ಕಾಣಲ್ಪಡ್ತು. ಹೆಂಡತಿಗೆ ಏನ್ ಮಾಡ್ಬೇಕೆಂಬುದಾಗಿ ಗೊತ್ತಾಗಲಿಲ್ಲ. ಕಡೆಗೆ ಈ ಮನುಷ್ಯನಿಗೆ ಒಂದು ಅರಿವು ಬಂತು, ಇನ್ನು ನಾನು ಕುಡಿದು ಸಾಯುವುದೊಂದೇ ಬಾಕಿ, ನನಗಿನ್ನು ಎಲ್ಲೂ ಸಾಲ ಸಿಗೋದಿಲ್ಲ, ಎಲ್ಲೂ ನನ್ನನ್ನು ಯಾರು ಬಿಡುಗಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ಹೇಳಿ ಮನೆಗೆ ಹೋಗಿ ಆ ಮನೆಯಲ್ಲಿದ್ದಂತಹ ಒಂದು ನೀರಿನ ಹಂಡೆ, ಬಿಸಿನೀರು ಕಾಯಿಸುವಂತ ನೀರಿನ ತಾಮ್ರದ ಹಂಡಿನ ತೆಗೆದುಕೊಂಡು ಹೋಗಿ ಅಡಮಾನ ಇಟ್ಟು ಅದರಿಂದ ಬಂದಂತ ಹಣವನ್ನು ತೆಗೆದುಕೊಂಡು ಹೋಗಿ ಸಾರಾಯಿ ಅಂಗಡಿಯಲ್ಲಿ ಸಾರಾಯಿ ತೆಗೆದುಕೊಂಡು ಟಿಕ್20 ಎಂಬುದಾಗಿ ಹೇಳುವಂತಹ ವಿಷದ ಬಾಟಲ್ನ ತೆಗೆದುಕೊಂಡು ಆ ಉಳಿದ ಹಣವನ್ನ ತೆಗೆದುಕೊಂಡು ನಾನು ಇಲ್ಲಿ ಸತ್ತರೆ ನನ್ನ ಹೆಂಡತಿಗೆ ಅವಮಾನ, ನನ್ನ ತಂದೆ ತಾಯಿಗಳಿಗೆ ಅವಮಾನ, ಇಡೀ ಸಂಬಂಧಿಕರ ನಡುವೆ ಅವಮಾನ, ಒಬ್ಬ ಕುಡುಕ ಆಸ್ತಿನೆಲ್ಲ ಹಾಳು ಮಾಡಿ ಜೀವನವನ್ನೇ ನಾಶ ಮಾಡಿ ಹೋಗ್ಬಿಟ್ಟ ಎಂಬುದಾಗಿ ಕೆಟ್ಟ ಹೆಸರು ಬರ್ತದೆ ಅಂತ ಹೇಳಿ ಚೆನ್ನೈಪಟ್ಟಣಕ್ಕೆ ಪ್ರಯಾಣ ಮಾಡಿ ಅಲ್ಲಿ ಹೋಗಿ ಬಸ್ನಲ್ಲಿ ಇಳಿದು ಒಂದು ಕೆರೆಯ ಮಾರ್ಗದಲ್ಲಿ ನಡ್ಕೊಂಡು ಹೋಗಿ ಸಾರಾಯಿ ಬಾಟ್ಲು ಜೊತೆ ವಿಷವನ್ನ ಮಿಕ್ಸ್ ಮಾಡಿ ಕುಡಿದು ಬಿಟ್ಟು ಸತ್ತೋಗೋಣ ಅಂತೇಳಿ ಕುಡಿದು ನಡ್ಕೊಂಡು ಹೋಗ್ಬೇಕಾದ್ರೆ ಈ ರೀತಿಯ ಒಂದು ದೊಡ್ಡ ಮೈದಾನದಲ್ಲಿ ಒಂದು ಸ್ವರ ಕೇಳಿಸ್ತಾ ಇದೆ, ಯೇಸು ನಿಮ್ಮ ರಕ್ಷಕನಾಗಿದ್ದಾನೆ, ಯೇಸು ನಿಮ್ಮ ಪಾಪಗಳ ಪರಿಹಾರಕನಾಗಿದ್ದಾನೆ, ಯೇಸು ನಿಮ್ಮನ್ನ ಬಿಡಿಸ್ತಾರೆ, ಯೇಸು ನಿಮ್ಮ ಪಾಪಗಳಿಂದ ಹೊರ ತರ್ತಾರೆ ಎಂಬ ಸ್ವರ ಕೇಳಿಸ್ತಾ ಇದೆ. ಆದ್ರೆ ಇವರಿಗೆ ಒಂದು ದುಃಖ, ಇವ್ರಿಗೊಂದು ವೇದನೆ ಕಾಡ್ತಾ ಇದೆ, ಇವ್ರಿಗೊಂದು ಭಯ ಕಾಡ್ತಾ ಇದೆ. ಈ ಯೇಸು ಎಂಬುದಾಗಿ ಹೇಳಿದಂತಹ ವ್ಯಕ್ತಿಗಳನ್ನ ನಾನು ಒಡೆದನಲ್ಲ, ಯೇಸು ಎಂಬುದಾಗಿ ಹೇಳ್ಕೊಂಡು ಬಂದವರನ್ನ ನಾನು ನಿಂದಿಸಿದನಲ್ಲ,
ಈ ಯೇಸು ನನ್ನನ್ನು ಕಾಪಾಡ್ತಾರಾ, ಈ ಯೇಸು ನನ್ನನ್ನು ಬಿಡುಗಡೆ ಮಾಡ್ತಾರಾ ಎಂಬ ಒಂದೇ ಒಂದು ಭಯ ಇವರನ್ನ ಕಾಡಲಿಕ್ಕೆ ಪ್ರಾರಂಭಿಸ್ತು. ಆದ್ರೂ ಇವರ ಒಳಗಡೆ ಒಂದು ಸ್ವರ ಕೇಳಿಸ್ತಾ ಇದೆ, ನಾನು ನಿನ್ನನ್ನು ಬಿಡಿಸಲಿಕ್ಕೆ ಶಕ್ತನಾದ ದೇವರು, ನೀನು ಒಪ್ಪಿಸಿಕೊಡುವುದಾದ್ರೆ ಈ ಪಾಪದಿಂದ ನಾನು ನಿನ್ನ ಬಿಡುಗಡೆ ಮಾಡ್ತೇನೆ ಎಂಬ ಸ್ವರ ಅವರಿಗೆ ಕೇಳ್ತಾ ಇದೆ. ಆ ಸ್ವರ ಕೇಳಿಸ್ಕೊಂಡು ಇವರಿಗೆ ಒಂದು ಅರಿವು ಬಂತು, ಈ ಕ್ರೈಸ್ತರು ತುಂಬಾ ಒಳ್ಳೆಯವರು, ಈ ಕ್ರೈಸ್ತರು ತುಂಬಾ ಒಳ್ಳೆಯವರು. ಇವರ ಮಧ್ಯದಲ್ಲಿ ಹೋಗಿ ನಾನು ಸತ್ರೆ ನನ್ನನ್ನು ಅನಾಥವಾಗಿ ಉಣೋದಿಲ್ಲ, ಅನಾಥವಾಗಿ ಮಣ್ಣು ಮಾಡೋದಿಲ್ಲ, ನನಗೊಂದು ಕುಟುಂಬ ಇದೆ ಎಂಬುದಾಗಿ ನೆನೆಸ್ಕೊಂಡು ಆ ಮೈದಾನದಲ್ಲಿ ಹಿಂದೆಯಲ್ಲಿ ಹೋಗಿ ಕುಳಿತುಕೊಂಡ್ರು. ಹಿಂದೆ ಭಾಗದಲ್ಲಿ ಕುಳಿತುಕೊಂಡು ದೇವರ ವಾಕ್ಯ ಕೇಳ್ತಾ ಇದ್ದಾರೆ. ದೇವರ ವಾಕ್ಯ ಕೇಳ್ತಾ 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 ಇವರ ಒಳಗಡೆ ಆ ನಿಶನು ಕೆಲಸ ಮಾಡ್ತಾ ಇದೆ. ಆ T20 ವಿಷ ಭಯಂಕರವಾದಂತ ವಿಷ, ಅದನ್ನ ತೆಗೆದುಕೊಂಡವರು ಯಾರು ಬದುಕಲಿಕ್ಕೆ ಸಾಧ್ಯವಿಲ್ಲ. ಅಂತ ಒಂದು ಪರಿಸ್ಥಿತಿಯಲ್ಲಿ ಇವರು ಹಾಗೆ ಕೇಳ್ತಾ 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 ಕೂಟ ಎಲ್ಲ ಮುಗಿತ್ತು. ಎಲ್ಲ ಮುಗಿದ ನಂತರವಾಗಿ ಮರದ ಕೆಳಗಡೆ ಕುಳಿತಿರುವಂತ ಈ ಮನುಷ್ಯ, ಈ ನಾಗರಾಜ್ ಎಂಬ ಮನುಷ್ಯ, ವಿಷ ಮೇಲೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು, ಬಾಯಿಂದ ನೊರೆ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಅಲ್ಲಿರುವಂತಹ ವಾಲಂಟಿಯರ್ಸ್ ಗಳೆಲ್ಲ ಓಡ್ ಬಂದ್ರು, ಏನಾಗಿದೆ ಈ ಮನುಷ್ಯನಿಗೆ ಅಂತ ಹೇಳಿ. ಅವ್ರು ಬಾಯಿ ತೆಗೆದು ಹೇಳ್ತಾ ಇದ್ದಾರೆ, ನಾನು ಸಾಯಲಿಕ್ಕೆ ಇಷ್ಟ ಇಲ್ಲ, ವೇದಿಕೆ ಮೇಲೆ ಸಾರಿದಂತಹ ಯೇಸು ನನಗೆ ಬೇಕು, ನನ್ನನ್ನು ಬದುಕಿಸಿ ಎಂಬುದಾಗಿ ಕೇಳಿಕೊಂಡ್ರು. ದೇವ ಜನಗಳೇ, ನಾನು ಹೇಳ್ತೇನೆ ಕೇಳ್ರಿ. ಆ ವಾಲಂಟಿಯರ್ಸ್ ಎಲ್ಲ, ಸ್ವಯಂ ಸೇವಕರೆಲ್ಲ ಎತ್ಕೊಂಡೋಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿ ಅವರ ವಿಷವೆಲ್ಲ ತೆಗೆದು 1 ವಾರಗಳ ಕಾಲ ಪ್ರಜ್ಞೆ ಇಲ್ಲದೆ ಇರುವಂತಹ ಮನುಷ್ಯ ಹಾಗೇ ಮಲಗಿದ್ದಾನೆ. ನಾಗರಾಜು ಮಲಗಿದ್ದಾನೆ. ಹಾಸಿಗೆ ಸುತ್ತಲೂ ಎಲ್ಲ ಮೊಣಕಾಲೂರಿ, ಯೇಸುವೇ ಈ ನಾಗರಾಜನ ರಕ್ಷಿಸು, ಯೇಸುವೇ ಈ ನಾಗರಾಜನ ಬದುಕಿಸು, ಈ ನಾಗರಾಜು ದೇವರನ್ನ ಕಂಡುಕೊಳ್ಳಿ, ಯೇಸುವೇ ಈ ನಾಗರಾಜನ ಜೀವಿತದಲ್ಲಿ ನೀನು ಬಾ ಎಂಬುದಾಗಿ ಹೇಳಿ ಕಣ್ಣೀರಿನಿಂದ ಪ್ರಾರ್ಥನೆ ಮಾಡುವಂತ ಸ್ವರ ಮಾತ್ರ ಈ ಮನುಷ್ಯನಿಗೆ ಕೇಳಿಸ್ತಾ ಇದೆ. 1961ನೇ ವರ್ಷ ಡಿಸೆಂಬರ್ 25ನೇ ತಾರೀಕು ಈ ಮನುಷ್ಯ ಪ್ರಜ್ಞೆ ಬಂದು ಕಣ್ಣು ತೆರೆದು ನೋಡುವಾಗ ಎದ್ದು ಕುಳಿತು ಒಂದೇ ಒಂದು ಮಾತು ಕೇಳಿದ, 1 ವಾರದ ಹಿಂದೆ ಯೇಸುವಿನ ಬಗ್ಗೆ ಹೇಳ್ತಾ ಇದ್ದಂತಹ ಆ ಯೇಸು ನನಗೆ ಬೇಕು, ಆ ಯೇಸುವಿನ ಬಳಿಗೆ ನನ್ನ ಕರೆದುಕೊಂಡು ಹೋಗ್ರಿ ಎಂಬುದಾಗಿ ಹೇಳಿದ. ಎಲ್ಲ ವಾಲಂಟಿಯರ್ಸ್ ಆ ದೇವ ಮನುಷ್ಯನ ಬಳಿಲಿ ಕರೆದುಕೊಂಡು ಹೋದ್ರು. ಜೀವಾನಂದಂ ಎಂಬುದಾಗಿ ಹೇಳುವಂತಹ ದೇವ ಮನುಷ್ಯನ ಬಳಿಲಿ ಹೋದಾಗ, ಸ್ವಾಮಿ, ನೀವು ಪ್ರಸಂಗ ಮಾಡಿದಂತಹ, ನೀವು ಬೋಧನೆ ಮಾಡಿದಂತಹ ಆ ಯೇಸುವಿನ ಕುರಿತಾಗಿ ನನಗೆ ಹೇಳ್ರಿ. ಅವ್ರು ಹೇಳಿದ್ರು, ನಿನ್ನ ಹೆಸರೇನು? ನನ್ನ ಹೆಸರು ನಾಗರಾಜು. ಇವತ್ತಿನಿಂದ ನೀನು ರಾಜು ಅನ್ನಿಸಿಕೊಳ್ಳುತ್ತೆ. ಇವತ್ತಿನಿಂದ ನಿನ್ನ ಹೆಸರು ರಾಜು. ನಿನ್ನ ಹೃದಯ ಬದಲಾಗಿದೆ, ನಿನ್ನ ಜಾತಿ ಬದಲಾಗಲಿಲ್ಲ. ನಿನ್ನ ಹೃದಯ ಬದಲಾಗಿದೆ, ನಿನ್ನ ಧರ್ಮ ಬದಲಾಗಲಿಲ್ಲ. ಯೇಸುವಿಗೆ ನಿನ್ನ ಹೃದಯವನ್ನ ಕೊಡು ಎಂಬುದಾಗಿ ಹೇಳಿ ಕಳಿಸಿದ್ರು. ಬಸ್ ಚಾರ್ಜ್ ಕೊಟ್ಟು ಗೋವಾ ಪ್ರಾಂತ್ಯಕ್ಕೆ ನೀನು ಹೋಗು, ಹಿಂತಿರುಗಿ ನಿನ್ನ ಕುಟುಂಬ ಜೊತೆಗೆ ಸಂತೋಷವಾಗಿರು, ದೇವರು ನಿನ್ನ ಆಶೀರ್ವದಿಸ್ತಾರೆ ಎಂಬುದಾಗಿ ಕಳಿಸಿಕೊಟ್ರು. ಗೋವಾ ಪ್ರಾಂತ್ಯಕ್ಕೆ ಬಂದು ಹಿಡಿದು ನೇರವಾಗಿ ಮನೆಗೆ ಹೋದ್ರು. 1 ವಾರ ಹೆಂಡತಿಗೆ ಬಹಳ ಖುಷಿ. ಯಾಕಂದ್ರೆ ಒದೆ ಇಲ್ಲ, ಹಿಂಸೆ ಇಲ್ಲ, ಬೈಗುಳ ಇಲ್ಲ, ಕಣ್ಣೀರಿಲ್ಲ, ನೆಮ್ಮದಿಯಾಗಿದ್ನಲ್ಲ. ಎಲ್ಲೋ ಹೋದವನು ಮತ್ತೆ ಬಂದ್ಬಿಟ್ನಲ್ಲ ಅಂತ ಹೇಳಿ ಸ್ನಾನ ಮಾಡಿ ಬರೋಷ್ಟರಲ್ಲಿ ಈಕೆ ತಾಲಿಯನ್ನ ತಗೊಂಡೋಗಿ ಅಡಮಾನ ಇಟ್ಟು ಕುಡಿಯೋಕೆ ಬೇಕಾಗಿರುವಂತ ಎಲ್ಲವನ್ನ ತಂದು, ಯಾಕಂದ್ರೆ 1 ವಾರ ಎಲ್ಲೋಗಿದ್ನೋ ಮನುಷ್ಯ, ಬಂದಿದ್ದಾನೆ, ಇನ್ನು ಸಾರಾಯಿಕೆ ಕೊಡ್ಲಿಲ್ಲ ಅಂತ ಹೇಳಿದ್ರೆ ಹೊಡಿತಾನೆ ಅಂತ ಹೇಳಿ ಎಲ್ಲ ಊಟ ತಯಾರು ಮಾಡಿ ಸಾರಾಯಿ ಬಾಟ್ಲಿಟ್ಟು, ಬನ್ರಿ ಕುತ್ಕೊಳ್ರಿ, ಊಟ ಮಾಡ್ರಿ ಅಂತ ಹೇಳಿ ಬಂದು ಊಟದ ಮನೆ ಮೇಲೆ ಕುತ್ಕೊಂಡು ಆ ಸಾರಾಯಿ ಬಾಟ್ಲನ್ನ ನೋಡಿ, ಹೆಂಡ್ತಿನ ನೋಡಿ ಹೇಳ್ತಾನೆ ಈ ನಾಗರಾಜು, ಅಮ್ಮ, ನಾನು ಹಳೆ ಮನುಷ್ಯನಾಗಿ ನಾಗರಾಜ್ ಆಗಿದ್ದೆ, ಇವಾಗ ರಾಜು ಆಗಿದ್ದೇನೆ, ನನಗೆ ಈ ಸಾರಾಯಿ ಬೇಡ. ನಾನು ನೀವು ಯೇಸುವನ್ನ ಅಂಗೀಕರಿಸಿ ಕುಟುಂಬವಾಗಿ ಬಾಳೋಣ ಎಂಬುದಾಗಿ ಹೇಳಿ ಒಪ್ಪಿಸಿಕೊಟ್ರು. ಈಕೆಗೆ ಒಂದೇ ಆಶ್ಚರ್ಯ, ಹೆಂಡತಿ ಹೋಗಿ ಅವ್ರ ಮನೆಯವ್ರಿಗೆಲ್ಲ ಹೇಳ್ತಾರೆ. ಹೇಳುವಾಗ ಮನೆಯವರೆಲ್ಲ ಯೋಚನೆ ಮಾಡಿದ್ರು, ಜಾತಿ ಬಿಟ್ಟು ಹೋಗ್ಬಿಟ್ಟ, ಧರ್ಮ ಬಿಟ್ಟು ಹೋಗ್ಬಿಟ್ಟ, ಮನೆಯಿಂದ ಆಚೆ ಹಾಕ್ರಿ. ಅಯ್ಯ, ಕುಡ್ಕೊಂಡು ಮನೆಯಲ್ಲಿ ಬಿದ್ದಿರುವಾಗ, ಕುಡ್ಕೊಂಡು ಹಂದಿ ಪಕ್ಕದಲ್ಲಿ ಮಲಗಿರುವಾಗ ಯಾರೂ ಅವನನ್ನ ಸರಿಪಡಿಸ್ಲಿಲ್ಲ, ಯಾರೂ ಅವನನ್ನ ದಾರಿಗೆ ತರಲಿಕ್ಕೆ ಆಗ್ಲಿಲ್ಲ. ಯೇಸುವಿನ ಒಂದೇ ಒಂದು ಮಾತು ಅವನ ಪಾಪಗಳನ್ನು ಕ್ಷಮಿಸ್ತು, ಅವನ ಅಕ್ರಮಗಳನ್ನು ಕ್ಷಮಿಸ್ತು. ಆದ್ರೂ ಕೂಡ ಯಾರಿಗೆ ಏನು ಹೇಳಿದ್ರು ಅಂಗೀಕರಿಸ್ತಾ ಇದ್ದಾಗ, ಮನೆಯಿಂದ ಹೊರಗಡೆ ಹಾಕಿದಾಗ
ಮನೆಯಿಂದ ಹೊರಗಡೆ ಬಂದಂತ ಈ ರಾಜು, ನಾಗರಾಜ ಆದಂತ ರಾಜು ಮಂಗಳೂರು ಪಟ್ಟಣಕ್ಕೆ ಹೋಗಿ ವಾಸ ಮಾಡಿದ್ರು. ಮಂಗಳೂರು ಪಟ್ಟಣದಲ್ಲಿ ವಾಸ ಮಾಡ್ತಾ ಇರುವಾಗ 1.5 ವರ್ಷಗಳ ಕಾಲ ಯಾರ ಸಂಪರ್ಕ ಇಲ್ಲದೆ ಕರ್ತನ ರಾಜ್ಯಕ್ಕೋಸ್ಕರವಾಗಿ ರಕ್ಷಿಸಿದ ಯೇಸುವಿನ ಕುರಿತಾಗಿ ಸಾರಿ ಹೇಳುತ್ತಾ, ಸುವಾರ್ತೆಯನ್ನು ಸಾರುತ್ತಾ, ಒಂದು ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಜೀವನ ಸಾಗಿಸ್ತಾ ಇರುವಂತಹ ಸಂದರ್ಭದಲ್ಲಿ ದಿಢೀರ್ ಎಂಬುದಾಗಿ ಅವರಿಗೆ ಒಂದು ಪತ್ರ ಬರ್ತದೆ, ನಿನ್ನ ತಾಯಿ ಸೀರಿಯಸ್ ಆಗಿದ್ದಾರೆ, ಬಾ ಮನೆಗೆ ಎಂಬುದಾಗಿ. ಅವರು ಹುಟ್ಟಿ ಬೆಳೆದಂತ ಸ್ಥಳ ಮೈಸೂರು ಪಟ್ಟಣ. ಮೈಸೂರು ಪಟ್ಟಣಕ್ಕೆ ಹಿಂತಿರುಗಿ ಬಂದು ನೋಡುವಾಗ ಇವರ ಹೆಂಡತಿ ಮಗುವಿನೊಂದಿಗೆ ಬಂದು ಕಾಲಿಗೆ ಬಿದ್ದು, ನಾನು ನಿನ್ನ ಬಳಿಯಲ್ಲೇ ಇರ್ತೇನೆ, ನಿನ್ನ ದೇವರೇ ನನ್ನ ದೇವರು, ನೀನಿರುವಂತ ಸ್ಥಳದಲ್ಲಿಯೇ ನಾನು ಇರ್ತೇನೆ ಎಂಬುದಾಗಿ ಮೈಸೂರು ಪಟ್ಟಣದಲ್ಲಿ ಜೀವನವನ್ನು ಸಾಗಿಸಲಿಕ್ಕೆ ಪ್ರಾರಂಭಿಸ್ತಾರೆ. ಜೀವನ ಸಾಗಿಸ್ತಾ ಇರುವಾಗ ಅವರಿಗೆ ಮತ್ತೆ 3 ಮಕ್ಕಳು, ಒಂದು ಗಂಡು ಮಗು ಹುಟ್ಟುತ್ತದೆ. 3 ಹೆಣ್ಣು ಮಕ್ಕಳಿಗೆ ತಂದೆ, ಒಂದು ಗಂಡ ಮಗ. ಜೀವನ ಸಾಗಿಸಿ 76 ವರ್ಷಗಳ ಕಾಲ ಜೀವನವನ್ನು ಸಾಗಿಸಿ ಕರ್ತನ ಸೇವೆಯನ್ನ 50 ವರ್ಷಗಳ ಕಾಲ ಸೇವೆಯನ್ನ ಮಾಡಿ ದೇವರ ರಾಜ್ಯಕ್ಕೋಸ್ಕರವಾಗಿ ದುಡಿದು ಬಳ್ಳಾರಿ, ತುಮಕೂರು, ಕುಣಿಗಲ್ಲು, ಮಾಗಡಿ, ಮೈಸೂರು, ಹುಣಸೂರು, HD ಕೋಟೆ, ಹೊಳೆ ನರಸೀಪುರ, ಹಲವಾರು ಪ್ರಾಂತ್ಯಗಳಲ್ಲಿ ದೇವರ ಸೇವೆಯನ್ನ ಮಾಡಿ 2025ನೇ ವರ್ಷ ನವೆಂಬರ್ 14ನೇ ತಾರೀಕು ಈ ಲೋಕವನ್ನು ಬಿಟ್ಟು ದೇವರ ರಾಜ್ಯಕ್ಕೆ ಸೇರ್ತಾರೆ. ಅವರ 4ನೇ ಮಗನಾಗಿರುವಂತ ನಾನು ಇವತ್ತು ನಿಮ್ಮ ಮುಂದೆ ನಿಂತು ಪ್ರಸಂಗ ಮಾಡ್ತಾ ಇದ್ದೇನೆ. ದೇವ ಜನಗಳೇ, ಯಾರು ಬಿಡಿಸಲಿಕ್ಕೆ ಆಗದಂತಹ ಪಾಪ, ಯಾರು ಬಿಡಿಸಲಿಕ್ಕೆ ಆಗದಂತಹ ದುಷ್ಟವಾದಂತಹ ಕಾರ್ಯದಲ್ಲಿ, ಜೂಜಾಟದಲ್ಲಿ, ವ್ಯಭಿಚಾರದಲ್ಲಿ, ಕುಡಿಕತನದಲ್ಲಿ, ಮದ್ಯಪಾನದಲ್ಲಿ ಒಳಗಾಗಿದ್ದಂತ ಮನುಷ್ಯ, ಒಂದು ದಿನಕ್ಕೆ 10 ಪ್ಯಾಕೆಟ್ ಸಿಗರೇಟ್ ಸೇರ್ತಾ ಇದ್ದಂತ ಮನುಷ್ಯ, ನನ್ನ ತಂದೆಯನ್ನ ರಕ್ಷಿಸಿದ ಯೇಸುವಿನ ಕುರಿತಾಗಿ ನಾನು ಹೇಳ್ತಾ ಇದ್ದೇನೆ. ಈ ಯೇಸು ಮತಾಂತರಿ ಅಲ್ಲ, ಈ ಯೇಸು ಧರ್ಮವನ್ನ ಸ್ಥಾಪಿಸುವವನಲ್ಲ, ಈ ಯೇಸು ಪಾಪಿಗಳ ರಕ್ಷಕನಾಗಿದ್ದಾನೆ. ಆ ಪಾಪಿಗಳ ರಕ್ಷಕನಾಗಿಯೇ ಇಲ್ಲಿ ಬಂದಿದ್ದಾರೆ. ಆ ಯೇಸುವನ್ನ ಒಂದು ವೇಳೆ ನೀನು ಹುಡುಕುತ್ತಾ ಇರಬಹುದು, ನನ್ನ ಮನೆಯಲ್ಲಿ ಸಮಾಧಾನ ಇಲ್ಲವಲ್ಲ, ನನ್ನ ಗಂಡ ಕುಡಿಕತನವನ್ನ ಬಿಡ್ತಾ ಇಲ್ವಲ್ಲ, ನನ್ನ ಮನೆಯಲ್ಲಿ ಬಿಡುಗಡೆ ಇಲ್ಲವಲ್ಲ, ಯಾವುದೋ ಒಂದು ಪಾಪ ನನ್ನನ್ನು ಕಟ್ಟಿಟ್ಟುಕೊಂಡಿದೆ, ಯಾವುದೋ ಒಂದು ಮಾಟ ಮಂತ್ರದ ಕಟ್ಟಿನಲ್ಲಿ ನಾನು ಕಟ್ಟಲ್ಪಟ್ಟಿದ್ದೇನೆ, ನನ್ನ ಕುಟುಂಬದಲ್ಲಿ ಯಾವುದು ಬಿಡುಗಡೆ ಇಲ್ಲದೆ ನಾನು ಪರಿತಪಿಸುತ್ತಾ ಇದ್ದೇನೆ ಎಂಬುದಾಗಿ ಯೋಚನೆ ಮಾಡುತ್ತಾ ಇರುವುದಾದ್ರೆ, ಇವತ್ತು ನಿನಗೊಂದು ರಕ್ಷಣೆಯ ಸುದ್ದಿಯನ್ನು ಹೇಳಲಿಕ್ಕೆ ನಾನು ಬಂದಿದ್ದೇನೆ. ಇವತ್ತು ಈ ಪುನರುತ್ಥಾನದ ದಿನದಲ್ಲಿ ಪುನರುತ್ಥಾನದ ಶಕ್ತಿಯೊಂದಿಗೆ ಪಾಪವನ್ನ ಕ್ಷಮಿಸುವಂತಹ, ಪಾಪದಿಂದ ಬಿಡುಗಡೆ ಮಾಡುವಂತಹ, ಶಾಪದಿಂದ ಬಿಡಿಸುವಂತಹ ಯೇಸು ಜೀವ ಸ್ವರೂಪನಾಗಿದ್ದಾರೆ ಎಂಬುದಾಗಿ ಹೇಳಲಿಕ್ಕಾಗಿ ನಾನು ಬಂದಿದ್ದೇನೆ. ಇವತ್ತು ಯೇಸುವಿಗೆ ನೀನು ಸ್ಥಳ ಕೊಡುವುದಾದರೆ, ನಿನ್ನ ಮನೆಯಲ್ಲಿ ಆತನಿಗೆ ಅವಕಾಶ ಕೊಡುವುದಾದರೆ, ನಿನ್ನ ಮನೆಯಲ್ಲಿರುವಂತಹ ಶಾಪದ ಕಟ್ಟುಗಳನ್ನು ಬಿಡಿಸಲಿಕ್ಕೆ ಆತನಿಂದ ಸಾಧ್ಯ. ನಿನ್ನ ಕುಟುಂಬದಲ್ಲಿರುವಂತಹ ಹೋರಾಟಗಳಿಂದ ಬಿಡಿಸಲಿಕ್ಕೆ ಆತನಿಂದ ಸಾಧ್ಯ. ಅಯ್ಯ, ಕುಡಿದು ಕುಡಿದು ನಿನ್ನ ಜೀವನವನ್ನ ಯಾಕೆ ಹಾಳು ಮಾಡಿಕೊಳ್ತಾ ಇದ್ದಿ? ಕುಡಿದು ಕುಡಿದು ಯಾಕೆ ನಿನ್ನ ಹೆಂಡತಿ ಮಕ್ಕಳನ್ನ ಅನಾಥರನ್ನಾಗಿ ಮಾಡ್ತಾ ಇದ್ದಿ? ಬೇಡ. ಕುಡಿಕತನ ನರಕಕ್ಕೆ ಕೊಂಡು ಹೋಗ್ಬಿಡ್ತದೆ, ವ್ಯಭಿಚಾರ ನರಕಕ್ಕೆ ಕೊಂಡು ಹೋಗ್ಬಿಡ್ತದೆ. ಶಾಪದ ಕಟ್ಟುಗಳಲ್ಲಿ ಬಿದ್ದಿರುವಂತ ಜನಗಳಿಗೋಸ್ಕರವಾಗಿ ಯೇಸು ಬಂದದ್ದು. ನಿಮ್ಮಂತ ಜನಗಳನ್ನ ಬಿಡಿಸುವುದಕ್ಕೋಸ್ಕರವಾಗಿ ಯೇಸು ಈ ಲೋಕಕ್ಕೆ ಬಂದದ್ದು. ಆತನು ಇವತ್ತಿಗೂ ಜೀವಿಸ್ತಾ ಇದ್ದಾರೆ. ಆ ಜೀವ ಸ್ವರೂಪನಾದ ದೇವರು. ಒಂದು ವೇಳೆ ನಿನ್ನ ಜೀವಿತದಲ್ಲಿ ಅದ್ಭುತವೇ ಇಲ್ಲದೆ, ಯಾವ ಬಿಡುಗಡೆ ಇಲ್ಲದೆ ಕಾಣಲ್ಪಡುತ್ತಾ ಇರುವುದಾದ್ರೆ, ಆ ನಾಗರಾಜು ರಾಜುವಾಗಿ ಬದಲಾದ ಹಾಗೆ ನಿನ್ನ ಹೃದಯವನ್ನು ಅವರಿಗೆ ಒಪ್ಪಿಸು, ನಿನ್ನ ಮನಸ್ಸನ್ನು ಅವರಿಗೆ ಬಿಟ್ಟುಕೊಡು, ನಿನ್ನ ಜೀವಿತವನ್ನು ಅವರಿಗೆ ಒಪ್ಪಿಸಿಕೊಡು. ಒಂದು ವೇಳೆ ಇಲ್ಲಿ ಸಣ್ಣ ಮಕ್ಕಳು ನೀವು ಕುಳಿತುಕೊಂಡಿದ್ದೀರಿ, ಅನೇಕ ಸಹೋದರಿಗಳು ಕುಳಿತುಕೊಂಡಿದ್ದೀರಿ, ನಿಮ್ಮ ಮನೆಯಲ್ಲಿ ಬಿಡುಗಡೆ ಮಾಡಲಿಕ್ಕೆ ಆಗದ ಪರಿಸ್ಥಿತಿಯಲ್ಲಿ ನೀವು ಕಾಣಲ್ಪಡುತ್ತಾ ಇರುವುದಾದ್ರೆ, ಯೇಸುವಿಗೆ ಅವರನ್ನ ಒಪ್ಪಿಸಿಕೊಡ್ರಿ. ಹೆಸರು ಹೇಳಿ ಅವರಿಗೆ ಒಪ್ಪಿಸಿಕೊಡ್ರಿ. ಅದ್ಭುತ ನಡೀತದೆ. ಇವತ್ತು ಈ ಕೂಟಕ್ಕೆ ದೇವರು ವಾಗ್ದಾನ ಏನ್ ಮಾಡ್ತಾ ಇದ್ದಾರೆ ಗೊತ್ತಾ? ಯೋಹನ ಬರೆದ ಸುವಾರ್ತೆ 11ನೇ ಅಧ್ಯಾಯ 40ನೇ ವಾಕ್ಯದ ಪ್ರಕಾರವಾಗಿ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವೆ. ಹಲ್ಲೆಲೂಯಾ. ನೀ ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ. ಭಕ್ತರನ್ನ ನೋಡಿ ಹೇಳ್ರಿ, ನೀನು ಯಾವುದನ್ನ ಎದುರು ನೋಡಿ ಬಂದಿಯೋ, ಅಥವಾ ನಿನ್ನನ್ನು ನೀನು ಪ್ರಶ್ನೆ ಮಾಡಿಕೊಂಡು ನೋಡು, ನಾನು ನಂಬ್ತೇನೆ, ನನಗೆ ದೇವರ ಮಹಿಮೆಯನ್ನು ತೋರಿಸ್ತಾರೆ. ಹಲ್ಲೆಲೂಯಾ. ಯಾವ ರೀತಿಯಾಗಿ ಆ ಮಹಿಮೆ ಕಾಣಲ್ಪಡುತ್ತದೆ, ಯಾವ ರೀತಿಯಾಗಿ ಆ ಮಹಿಮೆಯನ್ನು ನೀನು ನೋಡ್ಲಿಕ್ಕೆ ಸಾಧ್ಯ? ಈ ಹಿಂದೆ ಯೇಸು ಜೀವಿಸುತ್ತಾ ಇದ್ದಾಗಂತ ಮಹಿಮೆಗಿಂತಲೂ ಇವತ್ತು ಆತನು ಪುನರುತ್ಥಾನದ ಶಕ್ತಿಯೊಂದಿಗೆ ಆತನು ಮಹಿಮೆ ಉಳ್ಳವರಾಗಿದ್ದಾರೆ. ಹಲ್ಲೆಲೂಯಾ.
ಮರಣವನ್ನ ಜಯಿಸಿದ ಶಕ್ತಿಯೊಂದಿಗೆ ಆತನಿದ್ದಾರೆ. ಯಾರು ತಡೆದಿಡಲಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಆತನ ಮಹಿಮೆ ತುಂಬಿಕೊಂಡಿದೆ. ಹೇಳುತ್ತಾ ಇರುವಾಗಲೇ ನಿಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೆಯಲಿಕ್ಕೆ ಸಾಧ್ಯ. ನೀವು ಎಷ್ಟರ ಮಟ್ಟಿಗೆ ದೇವರಿಗೆ ಅವಕಾಶ ಕೊಡ್ತೀರೋ, ನೀವು ಎಷ್ಟರ ಮಟ್ಟಿಗೆ ಯೇಸುವನ ಹೃದಯದಲ್ಲಿ ನಂಬುತ್ತೀರೋ, ಅಷ್ಟರ ಮಟ್ಟಿಗೆ ನಿಮ್ಮ ಜೀವಿತದಲ್ಲಿ ಅದ್ಭುತಗಳನ್ನ ಕಾಣ್ತೀರಿ ಎಂಬುದನ್ನು ನಾನು ಹೇಳಲಿಕ್ಕೆ ಸಾಧ್ಯ. ಅಯ್ಯೋ, ಏನೋ ಒಂದು ಮೋಡಿ ಮಾಡುವುದರ ಮೂಲಕವಾಗಿ ನಿಮ್ಮನ್ನ ದೇವರ ಕಡೆಗೆ ಎಳ್ಕೊಳ್ಳಿಕ್ಕೆ ನಾನು ಬರಲಿಲ್ಲ. ನಿಮ್ಮ ಜೀವಿತದ ಹೃದಯದ ಪಾಪದ ಕರೆಗಳನ್ನು ತೆಗೆದುಹಾಕಿ ನಿತ್ಯತ್ವವನ್ನ ನೀಡುವಂತ ಯೇಸುವಿನ ಕುರಿತಾಗಿ, ಪರಲೋಕದ ನಿತ್ಯತ್ವಕ್ಕೆ ಕರೆದೊಯ್ಯುವಂತ ಯೇಸುವಿನ ಕುರಿತಾಗಿ ನಾನು ಸಾರಲಿಕ್ಕೆ ಬಂದಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಚನೆ ಮಾಡಿ, ಸತ್ಯವೇದದಲ್ಲಿ ಹಲವಾರು ಸ್ಥಳಗಳಲ್ಲಿ ನಾವು ನೋಡ್ತೇವೆ, ಯಾರು ಆಧಾರವಿಲ್ಲದಂತಹ ಪರಿಸ್ಥಿತಿ, ಒಬ್ಬನೇ ತಮ್ಮ ತೀರಿಕೊಂಡಂತ ಸಂದರ್ಭದಲ್ಲಿ ದೇವರು ಇದ್ದಿದ್ರೆ, ಯೇಸು ಇಲ್ಲಿದ್ದಿದ್ರೆ ನನಗೆ ಇದು ಸಂಭವಿಸ್ತಾ ಇತ್ತಾ, ನನ್ನ ಮನೆಯಲ್ಲಿ ಇದು ನಡೀತಾ ಇತ್ತಾ ಎಂಬುದಾಗಿ ಎದುರು ನೋಡ್ತಾ ಇರುವಂತಹ ಸಂದರ್ಭ. ಯೇಸುವಿಗೆ ಹೇಳಿ ಕಳಿಸುವಾಗ ಯೇಸು 4 ದಿನ ತಡವಾಗಿ ಬರ್ತಾರೆ. ತಡವಾಗಿ ಬಂದಂತ ಪರಿಸ್ಥಿತಿ ಆದ್ರೂ ಪರವಾಗಿಲ್ಲ, ಯೇಸು ಆ ಸ್ಥಳಕ್ಕೆ ಸಂಧಿಸಿದ್ರು. ಹಲ್ಲೆಲೂಯಾ. ಯೇಸು ಆ ಸ್ಥಳಕ್ಕೆ ಸಂಧಿಸಿದ ಕೂಡಲೇ ಹೇಳಿದ ಸಂಗತಿಯನ್ನು ಗಮನಿಸಿ ನೋಡ್ರಿ. ಅವರನ್ನ ನೋಡುವಾಗ ಅಳುವಂತ ಮಾರ್ತ ಮರಿಯಳನ್ನ ನೋಡಿ ಹೇಳಿದಂತ ಸಂಗತಿ ಏನು ಗೊತ್ತಾ? ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ. ನೀನು ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ. ಈಗ ಯೋಚನೆ ಮಾಡಿ ನೋಡ್ರಿ, ಸತ್ತು 4 ದಿನ ಆಯಿತು, ಕೈ ಬಿಡಲ್ಪಡದ ಪರಿಸ್ಥಿತಿ. ಊರಿನ ಜನ ಎಲ್ಲ ಏನ್ ಹೇಳಿರ್ತಾರೆ? ಯೇಸುವನ್ನ ನಂಬಿ ಹೋದಿಯಲ್ಲ, ಏನಯ್ಯ ನಡೀತು? ಯೇಸು ಸ್ವಾಮಿ ಬಂದುಬಿಟ್ರ, ಅದ್ಭುತ ಮಾಡಿಬಿಟ್ರ, ಇರೋದೆಲ್ಲ ಕಳ್ಕೊಂಡ್ಬಿಟ್ಟಿಯಾ ಅಂತ ಹೇಳಿ ನಿಂದಿಸಿರ್ತಾರಲ್ವಾ, ಅವಮಾನ ಮಾಡಿರ್ತಾರೆ ಅಲ್ವಾ, ವೇದನೆಯ ಮಾತುಗಳನ್ನು ಆಡಿರ್ತಾರೆ ಅಲ್ವಾ. ಅದೆಲ್ಲವನ್ನ ಯೇಸು ಕಿವಿಗೆ ಹಾಕೊಳ್ಳಿಲ್ಲ, ಮಾರ್ತ ಮರಿಯಳು ಕಿವಿಗೆ ಹಾಕೊಳ್ಳಿಲ್ಲ. ಒಂದೇ ಒಂದು ನಂಬಿಕೆ ಅವರಿಗಿತ್ತು, ನಾನ್ ನಂಬಿದ ಯೇಸು ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಅದ್ಭುತ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಲೇಟ್ ಆದ್ರೂ ಪರವಾಗಿಲ್ಲ, ಅದ್ಭುತ ಮಾಡಿಯೇ ಮಾಡ್ತಾರೆ ಎಂಬುದಾಗಿ ಮಾರ್ತ ಮರಿಯಳು ನಂಬಿದ್ರು. ಈಗ ಕೊಳತು ನಾರ್ತಾ ಇರುವಂತ ಪರಿಸ್ಥಿತಿ, ಇನ್ನೇನು ವಾಸನೆ ಹಿಡಿದು ಎಲ್ಲವೂ ಉದುರಿ ಹೋಗುವಂತ ಸಂದರ್ಭದಲ್ಲಿ ಈಗ ಆ ಲಾಜರನನ್ನ ಎಲ್ಲಿಟ್ಟಿದ್ದೀರಿ ಎಂಬುದಾಗಿ ಯೇಸು ಕೇಳ್ತಾರೆ. ಸಮಾಧಿಯ ಬಳಿಗೆ ಹೋದ ಕೂಡಲೇ ಸಮಾಧಿಯನ್ನು ತೆರೆಯಿರಿ ಎಂಬುದಾಗಿ ಹೇಳಿ ಸಮಾಧಿಯ ಕಲ್ಲನ್ನ ತೆರೆಯುವಾಗ ಯೇಸು ಬೇರೆ ಏನು ಹೇಳಲಿಲ್ಲ, ಲಾಜರನೇ ಹೊರಗೆ ಬಾ. ಕಲ್ಲು ತೆಗಿಬೇಕಾದ್ರೂ ಹೇಳಿರ್ತಾರೆ, ಅಯ್ಯೋ ವಾಸನೆ ಹೊಡಿತಾ ಇದೆ, ಬೈಬಲ್ ಹೇಳ್ತದಲ್ಲ, ನಾತ ಹಿಡಿದಿರ್ತದೆ, ಈಗ ಹೋಗಿ ಬಂದಿದ್ದಾನಲ್ಲ ಅಂತ ಹೇಳಿರ್ತಾರೆ. ಬಟ್ ಯೇಸುವಿಗೆ ಅದೆಲ್ಲ ದೊಡ್ಡದಲ್ಲ. ಯೇಸುವಿಗೆ ಒಂದೇ ಒಂದು, ನನ್ನ ಮಹಿಮೆಯನ್ನ ಈ ಜನಗಳು ನೋಡಬೇಕು. ಹಲ್ಲೆಲೂಯಾ. ನಾನೊಂದು ರಹಸ್ಯ ಹೇಳ, ನಿಮಗೆ ಅದ್ಭುತ ಲೇಟ್ ಆಗ್ತಾ ಇರ್ಲಿಕ್ಕೆ ಕಾರಣ ಏನು ಗೊತ್ತಾ? ಅದ್ಭುತ ಲೇಟ್ ಆಗ್ತಾ ಇರ್ಲಿಕ್ಕೆ ಕಾರಣ ಏನು ಗೊತ್ತಾ? ದೇವರ ಮಹಿಮೆ ನೀವು ಕಾಣುವುದಕ್ಕೋಸ್ಕರವಾಗಿ, ಆತನ ಮಹಿಮೆ ಎಂಥದ್ದು ಎಂಬುದಾಗಿ ಕಾಣುವುದಕ್ಕೋಸ್ಕರವಾಗಿಯೇ ದೇವ ಜನಗಳೇ, ಇವತ್ತು ನೀವು ಒಂದು ವೇಳೆ ಎದುರು ನೋಡಿ ಬಂದಂತ ಅದ್ಭುತ ಲೇಟ್ ಆಗಿರಬಹುದು, ಅಥವಾ ದೀರ್ಘ ಕಾಲದಿಂದ ನೀವು ಬೇಡ್ತಾ ಇರಬಹುದು, ಒಂದು ವೇಳೆ ನಿರಾಶೆಯಲ್ಲಿ ನೀವು ಕುಳಿತಿರಬಹುದು, ವೇದನೆಯ ಪರಿಸ್ಥಿತಿಯಲ್ಲಿ ನೀವು ಕಾಣ್ತಾ ಇರಬಹುದು. ಒಂದು ಮಾತ್ರ ಸತ್ಯಾಂಶವನ್ನು ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ, ಯೇಸುವನ್ನ ನಂಬಿ ಬಂದವರನ್ನ ಆತನು ಎಂದಿಗೂ ಅನಾಥನಾಗಿ ಬಿಡುವುದೇ ಇಲ್ಲ. ಬೈಬಲ್ ಹೇಳುತ್ತದೆ, ನಾನು ನಿಮ್ಮನ್ನು ಅನಾಥನಾಗಿ ಬಿಡೋದಿಲ್ಲ ಎಂಬುದಾಗಿ. ಸತ್ಯವೇದ ಹೇಳುವ ವಾಕ್ಯಕ್ಕೆ ಅನುಸಾರವಾಗಿ ನಾನು ನಿಮಗೆ ಬೋಧಿಸಲಿಕ್ಕಾಗಿ ಬಂದಿದ್ದೇನೆ. ಈ ಯೇಸು ಯಾರನ್ನು ಅನಾಥರನ್ನಾಗಿ ಬಿಡೋದೇ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೇಸು ಇಲ್ಲೇ ಇದ್ದಾರೆ, ನಿಮ್ಮ ಪಕ್ಕದಲ್ಲಿ ಇದ್ದಾರೆ, ನಿಮ್ಮನ್ನು ಅವರು ನೋಡ್ತಾ ಇದ್ದಾರೆ, ನಿಮ್ಮ ಕುಟುಂಬದ ಪರಿಸ್ಥಿತಿಗಳನ್ನ ಅವರು ಗಮನಿಸ್ತಾ ಇದ್ದಾರೆ. ಯಾರಿಗೂ ಗೊತ್ತಿಲ್ಲ ಎಂಬುದಾಗಿ ನೀವು ಯೋಚನೆ ಮಾಡಬಹುದು, ಅವರಿಗೆಲ್ಲ ಗೊತ್ತಿದೆ. ಹಲ್ಲೆಲೂಯಾ. ಅವರಿಗೆಲ್ಲವೂ ಗೊತ್ತಿದೆ, ಅವರೆಲ್ಲವೂ ಅರಿತಂತ ದೇವರು. ಎದುರು ನೋಡಿ ನಿಂತಂತ ಸಂಬಂಧ ಸರಿದು ನಿಂತಿರಬಹುದು. ನೀವು ನಂಬಿರುವಂತ ಜನ, ನೀವು ಕೈ ಹಿಡಿತೇನೆ ಎಂಬುದಾಗಿ ಹೇಳಿದಂತ ಜನ ನಿಮ್ಮನ್ನು ಕೈ ಬಿಟ್ಟಿರಬಹುದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೈ ಬಿಟ್ಟಂತ ಪರಿಸ್ಥಿತಿ ಏನೇ ಕಂಡ್ರು ಕೂಡ ದೇವರಿದ್ದಾರೆ, ಆ ಯೇಸು ಇದ್ದಾರೆ. ನಿಮ್ಮ ಪಾಪಗಳ ಪರಿಹಾರಕನಾಗಿ ಇಲ್ಲಿದ್ದಾರೆ, ನಿಮ್ಮ ದ್ರೋಹಗಳ ಪರಿಹಾರಕನಾಗಿ ಇಲ್ಲಿದ್ದಾರೆ, ನಿಮ್ಮ ಸಮಸ್ಯೆಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಯೇಸು ಇಲ್ಲಿದ್ದಾರೆ. ನೀವು ಹೇಳಬೇಕಾದದ್ದು ಒಂದೇ, ದೇವರೇ ನನ್ನ ಸಮಸ್ಯೆ ಈ ರೀತಿಯಾಗಿ ಇದೆ,
ನನ್ನ ಹೋರಾಟ ಈ ರೀತಿಯಾಗಿ ಇದೆ, ನನ್ನ ದುಃಖ ಈ ರೀತಿಯಾಗಿ ಇದೆ, ನಾನು ಈ ರೀತಿಯಾಗಿ ಕಷ್ಟಪಡ್ತಾ ಇದ್ದೇನೆ ಎಂಬುದಾಗಿ ಯೇಸುವಿನ ಬಳಿಯಲ್ಲಿ ಹೋಗಿ ಹೇಳಿಕೊಳ್ಳ್ರಿ. ಯೇಸು ನಿಮ್ಮ ಪಕ್ಕದಲ್ಲಿದ್ದಾರೆ, ಅವರ ಬಳಿಯಲ್ಲಿ ಹೋಗಿ ಹೇಳ್ರಿ. ನಿಮ್ಮ ಸಮೀಪದಲ್ಲಿ, ನಿಮ್ಮ ಎದುರುಗಡೆ ಅವರೀಗ ಇದ್ದಾರೆ, ಅವರ ಬಳಿಯಲ್ಲಿ ನೀವು ಹೇಳ್ರಿ, ಯೇಸುವೇ ನನ್ನ ಈ ಕಷ್ಟದಿಂದ ಬಿಡುಗಡೆಯನ್ನ ಮಾಡು, ಈ ಪರಿಸ್ಥಿತಿಯಿಂದ ನನ್ನ ಹೊರಗಡೆ ತೆಗೆದುಕೊಂಡು ಬಾ ದೇವರೇ ಎಂಬುದಾಗಿ ನೀವು ಒಂದು ಮಾತು ಹೇಳಿದ್ರೆ ಸಾಕು. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ್ರೆ ಇವತ್ತು ಜನ ನಂಬೋದೇನು ಗೊತ್ತಾ? ನಾನು ಒಂದು ವೇಳೆ ಒಂದು ನಿಂಬೆಣ್ಣ ತಗೊಂಡ್ ಬಂದ್ಬಿಟ್ಟು ಈ ನಿಂಬೆಣ್ಣು ತಗೋ ಅಂತ ಹೇಳಿದ್ರೆ ಆ ನಿಂಬೆಣ್ಣ ನಂಬ್ತಾರೆ. ನಂಬ್ತೀರೇನ್ರಿ? ಒಂದು ವೇಳೆ ಡಾಕ್ಟರ್ ಹತ್ರ ಹೋಗಿ, ಇವತ್ತು ಜನ ಹೆಂಗ್ ನಂಬ್ತಾರೆ ಗೊತ್ತಾ? ಡಾಕ್ಟರ್ ಹತ್ರ ಹೋಗ್ತೇವೆ, ಡಾಕ್ಟರ್ ಕೇಳ್ತಾರೆ ಏನಮ್ಮ ನಿನ್ ಸಮಸ್ಯೆ ಅಂತ ಹೇಳಿ. ನನಗೆ ಹೊಟ್ಟೆ ನೋವು, ನನಗೆ ತಲೆನೋವು, ನನಗೆ ಬೆನ್ನು ನೋವು. ಡಾಕ್ಟ್ರು ಎಲ್ಲ ಪರೀಕ್ಷೆ ಮಾಡ್ತಾರೆ, ರಕ್ತ ಪರೀಕ್ಷೆಯಿಂದ ಹಿಡಿದು ಎಲ್ಲ ಪರೀಕ್ಷೆ ಮಾಡಿ, ನೋಡಮ್ಮ ನಿನಗೆ ಭಯಂಕರವಾದಂಥ ಪರಿಸ್ಥಿತಿ ಇದೆ, ಅದರಿಂದ ಬಹಳ ಎಚ್ಚರಿಕೆಯಾಗಿರಬೇಕು. ನಾನು 3 ದಿನ ಮಾತ್ರೆ ಕೊಡ್ತೀನಿ, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ 3 ದಿನ ತಗೊಳ್ಬೇಕು ಹೇಳ್ತಾರ ಡಾಕ್ಟ್ರು. ಡಾಕ್ಟರ್ ಹತ್ರ ಹೋಗಿದ್ದೀರಾ? ಡಾಕ್ಟರ್ ಹತ್ರ ಓದೋರೆಲ್ಲ ಕೈ ಎತ್ರಿ. ಎಲ್ಲರೂ ಡಾಕ್ಟರ್ ಹತ್ರ ಹೋಗಿದ್ದೀವಿ. ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ, ಬೆಳಗ್ಗೆ ಸಾಯಂಕಾಲ ತಗೊಳ್ಬೇಕು. ಆದ್ರೆ ಡಾಕ್ಟರ್ ಒಂದು ಮಾತು ಹೇಳ್ತಾರೆ, ಅದನ್ನ ಮತ್ತೆ ನಾವು ಪ್ರಶ್ನೆ ಮಾಡದೆ ಬಂದಿದ್ದೀವಿ. ಯಾರಾದ್ರೂ ಪ್ರಶ್ನೆ ಮಾಡಿದ್ದೀರಾ? ಏನ್ ಮಾತು ಹೇಳ್ತಾರೆ? 3 ದಿನ ತಗೋ, ಕಡಿಮೆ ಆಗ್ಲಿಲ್ಲ ಅಂದ್ರೆ ಬಾ. ಹೌದಾ? 3 ದಿನ ತಗೋ, ಕಡಿಮೆ ಆಗ್ಲಿಲ್ಲ ಅಂದ್ರೆ ಮತ್ತೆ ಬಂದು ತೋರಿಸಿ. ಅಂದ್ರೆ ಅರ್ಥ ಏನು? ಅವ್ರು ಕೊಟ್ಟಿದ್ದ ಮಾತ್ರೆಗೆ ಡಾಕ್ಟ್ರಿಗೆ ನಂಬಿಕೆ ಇಲ್ಲ, ಅದನ್ನ ನಂಬ್ಕೊಂಡು ನಾವು ಬರ್ತೀವಿ. ನೋಡಿ, ಕೆಲವರು ನಗಾಡ್ತಾ ಇದ್ದೀರಿ. ಯಾವತ್ತಾದ್ರೂ ಡಾಕ್ಟರ್ನ ನೋಡಿ, ಡಾಕ್ಟ್ರೇ ನೀವು ಕೊಟ್ಟಿದ್ದ ಮಾತ್ರೆ 3 ದಿನಕ್ಕೆ ಸರಿಯಾಗ್ಲಿಲ್ಲ ಅಂತ ಹೇಳಿದ್ರೆ 3 ದಿನದ ನಂತರ ಬಂದಾಗ ಬೇರೆ ಮಾತ್ರೆ ಕೊಡ್ತೀರಲ್ಲ, ಅದನ್ನ ಈಗಲೇ ಕೊಡ್ರಿ ಅಂತ ಕೇಳಿದ್ದೀರಾ? ನಮ್ಮ ಜನ ಡಾಕ್ಟರ್ನ ನಂಬ್ತಾರೆ, ಡಾಕ್ಟರ್ ಹೇಳಿದ ಮಾತ್ರ ನಂಬ್ತಾರೆ. ನಂಬ್ರಿ, ಒಳ್ಳೇದು. ಯಾಕಂದ್ರೆ ಡಾಕ್ಟ್ರು ಅದಕ್ಕೆಂದನೇ ಓದಿದ್ದಾರೆ. ಆದ್ರೆ ಅದಕ್ಕಿಂತಲೂ ಹೆಚ್ಚಾಗಿ ದೇವರ ವಾಕ್ಯ ಹೇಳುತ್ತದೆ, ನೀ ನಂಬಿದರೆ ನನ್ನ ಮಹಿಮೆಯನ್ನ ಕಾಣುವೆ. ಹಲ್ಲೆಲೂಯಾ. ಕ್ಷಣ ಮಾತ್ರದಲ್ಲಿ ನನ್ನ ಮಹಿಮೆಯನ್ನ ಕಾಣುವೆ, ಕ್ಷಣ ಮಾತ್ರದಲ್ಲಿ ಅದ್ಭುತಗಳನ್ನ ನೀನು ಹೊಂದಿಕೊಳ್ಳುವೆ. ನೀನು ಯಾವ ಕಾರ್ಯವನ್ನ ಎದುರು ನೋಡಿ ಬಂದಿದ್ದೀಯೋ ಒಂದೇ ಕ್ಷಣದಲ್ಲಿ ಅದ್ಭುತವನ್ನ ಮಾಡಲಿಕ್ಕೆ ದೇವರಿಂದ ಸಾಧ್ಯ. ಆಮೆನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದೇ ಬೆಂಗಳೂರು ಪಟ್ಟಣದಲ್ಲಿ ಒಬ್ರು ವಾಸ ಇದ್ದಾರೆ. ಬೇಕಾದ್ರೆ ಅಡ್ರೆಸ್ ಕೊಡ್ತೇನೆ, ಹೋಗಿರಿ. ಕೋಗಿಲು ಕ್ರಾಸ್ನಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಅವರು ವಾಸವಾಗಿದ್ದಾರೆ. 11 ವರ್ಷದಿಂದ ಅವರಿಗೆ ಮಕ್ಕಳಿಲ್ಲ. ನನಗೆ ಗೊತ್ತಿಲ್ಲ. ನನ್ನ ಪ್ರಾರ್ಥನೆಗಾಗಿ ಕರೆಸ್ಕೊಂಡ್ರು. ನಾನು ಪಾಸ್ಟಮ್ಮ ಇಬ್ರು ಹೋದ್ವಿ. ನಿಜ ಹೇಳ್ತಾ ಇದ್ದೇನ್ರಿ, ನಾವು ಹೋದಾಗ ಅವ್ರ ಸಮಸ್ಯೆ ಏನೆಂಬುದಾಗಿ ಹೇಳ್ಕೊಳ್ಳಿಲ್ಲ, ಅವ್ರ ವೇದನೆ ಏನೆಂಬುದಾಗಿ ಹೇಳ್ಕೊಳ್ಳಿಲ್ಲ. ನಾವು ಹೋದ್ವಿ, ಒಳ್ಳೆ ಊಟ, ಬಿರಿಯಾನಿ ಎಲ್ಲ ರೆಡಿಯಾಗಿತ್ತು. ಬಿರಿಯಾನಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ. ಪಾಸ್ಟರ್ ಊಟ ಮಾಡ್ಬಿಡಿ ಅಂತ ಕೇಳಿದ್ರು. ಆದರೆ ನನಗೆ ಊಟಕ್ಕೆ ಮನಸ್ಸು ಬರಲಿಲ್ಲ. ಒಂದು ಪ್ರಾರ್ಥನೆ ಮಾಡೋಣ, ಫಸ್ಟ್ ಪ್ರಾರ್ಥನೆ ಆದ್ಮೇಲೆ ಊಟ ಮಾಡೋಣ ಅಂತ ಹೇಳಿ ನಾನು ಪಾಸ್ಟಮ್ಮ ನಿಂತ್ಕೊಂಡು ಅವ್ರನ್ನೂ ಕರೆದ್ವಿ. ಅವರು, ಆ ಸಹೋದರಿನೂ ಅವರ ತಾಯಿ ಇಬ್ರು ಮಾತ್ರ ಇದ್ರು. ಅವರಿಬ್ರು ನಿಂತ್ಕೊಂಡು ಪ್ರಾರ್ಥನೆ ಮಾಡೋಕ್ಕೆ, ಸ್ತೋತ್ರ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಾನು ಸ್ತೋತ್ರ ಮಾಡಿದೆ, ಪ್ರಾರ್ಥನೆ ಮಾಡಿದೆ. ಕಣ್ಣು ಮುಚ್ಕೊಂಡು ಪ್ರಾರ್ಥನೆ ಮಾಡ್ತಾ ಇರ್ಬೇಕಾದ್ರೆ, ದೇವರೇ ಈ ಕುಟುಂಬವನ್ನು ಆಶೀರ್ವದಿಸ್ತೇನೆ, ಯೇಸುವಿನ ನಾಮದಲ್ಲಿ ಇವರ ಗರ್ಭದಲ್ಲಿ ಮಗು ಉಂಟಾಗಲಿ, ಆಮೇಲೆ ಹಂಗೆ ಹೇಳ್ತಾ ಇದ್ದಾಗ್ಲೇ ಅವ್ರು ಅಳ್ಲಿಕ್ಕೆ ಪ್ರಾರಂಭಿಸಿದ್ರು. ನಾನು ಕಣ್ಣು ತೆರೆದು ನೋಡಿದೆ. ಆ ಸಹೋದರಿ ಹತ್ರ ಕೇಳಿದೆ, ಅಮ್ಮ ನಿಮಗೆ ಮಕ್ಕಳಿಲ್ವಾ ಅಂತ ಹೇಳಿ. ಪಾಸ್ಟರ್ 11 ವರ್ಷ ಆಯಿತು ಮಕ್ಕಳಾಗಿ, 11 ವರ್ಷದಿಂದ ಮಕ್ಕಳಿಲ್ಲ. ಓಕೆ ಅಮ್ಮ, ಪ್ರಾರ್ಥನೆ ಮಾಡೋಣ, ದೇವರು ನಿಮಗೆ ಅನುಗ್ರಹಿಸ್ತಾರೆ. ಹಲ್ಲೆಲೂಯಾ. ಕಣ್ಣು ಮುಚ್ಕೊಂಡು ಮತ್ತೆ ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ನನ್ನ ಕಣ್ಣ ಮುಂದೆ ದೇವರು ಒಂದು ದರ್ಶನವಾಗಿ ತೋರಿಸ್ತಾ ಇದ್ದಾರೆ. ಆ ದರ್ಶನದಲ್ಲಿ ನಾನು ನೋಡ್ಕೊಂಡು ಹೇಳ್ತಾ ಇದ್ದೇನೆ, ದೇವರ ಯೇಸುವಿನ ನಾಮದಲ್ಲಿ ಈ ಸಹೋದರಿಗೆ ಮಕ್ಕಳನ್ನ ಕೊಡುವುದಕ್ಕಾಗಿ ಸ್ತೋತ್ರ. ಅವಳಿ ಜೋಡಿ ಮಕ್ಕಳನ್ನ ನೀವು ಕೊಡ್ತಾ ಇದ್ದೀರಿ. 2 ಮಕ್ಕಳು ಗರ್ಭದಲ್ಲಿ ನೋಡ್ತಾ ಇದ್ದೇನೆ. ಯೇಸುವಿನ ನಾಮದಲ್ಲಿ ಅನುಗ್ರಹಿಸಲ್ಪಡಲಿ ಎಂದಾಗ ಹೇಳುವಾಗ ಅಳ್ತಾ ಇದ್ದವರು ನಗಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ನಗಾಡ್ತಾ ಇದ್ದಾರೆ. ನಾನು ಕಣ್ಣು ತೆರೆದು ನೋಡಿದೆ. ಯಾಕಕ್ಕ ಅಳ್ತಾ ಇದ್ದೆ ಅಂತ ಕೇಳಿದೆ. ಯಾಕಂದ್ರೆ 38 ವರ್ಷ ಅವರಿಗೆ. ಅವಾಗ ಪಾಸ್ಟರ್ 11 ವರ್ಷದಿಂದ ಒಂದು ಮಗುಗೆ ಗತಿ ಇಲ್ಲ, ನೀವು ನೋಡಿದ್ರೆ ಅವಳಿ ಜೋಡಿ ಮಕ್ಕಳು ಅಂತ ಹೇಳ್ತೀರಾ?
ನನಗದೆಲ್ಲ ಗೊತ್ತಿಲ್ಲ. ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತಿ, ನೀನ್ ನಂಬಿದ್ರೆ ದೇವರ ಮಹಿಮೆನ ಕಾಣ್ತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಮಾತನ್ನ ಹೇಳಿದಕೊಳ್ಳೆ, ಸರಿ ಪಾಸ್ಟರ್ ನಾನು ನಂಬ್ತೇನೆ, ದೇವ್ರು ನನಗೆ ಅನುಗ್ರಹಿಸುವುದಕ್ಕಾಗಿ ಸ್ತೋತ್ರ. ಮತ್ತೆ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡ್ತಾ ಇದ್ದೀನಿ, ದೇವರೇ ನೀನು ಹೇಳಿದ ಹಾಗೆ ಅವಳು ಜೋಡಿ ಮಕ್ಕಳು, ಅದರಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳಿದೆ. ಮತ್ತೆ ನಗಾಡೋದ್ರು. ಅಲ್ಲ, ಅವಳಿ ಜೋಡಿ ಅಂತೇಳಿ ಹೆಂಗೋ ನಾನು ಅಂಗೀಕರಿಸ್ಕೊಂಡೆ, ಅದ್ರಲ್ಲಿ ಬೇರೆ ಸ್ಕ್ಯಾನ್ ಮಾಡೋ ರೀತಿಯಲ್ಲಿ ಒಂದು ಗಂಡು ಒಂದು ಹೆಣ್ಣು ಅಂತ ಹೇಳ್ತಾರಲ್ಲ, ಆಗ ನಗಾಡಬೇಡ. ನೀ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣುವೆ. ಹಲ್ಲೆಲೂಯಾ. ನೀ ನಂಬಿದ್ರೆ ದೇವರ ಮಹಿಮೆಯನ್ನ ಕಾಣುವಿ. ಈಗ ದೇವರ ಹತ್ರ ಹೇಳು, ನಿನ್ನ ಹೃದಯ ತೆರೆದು ದೇವರ ಹತ್ರ ಮಾತಾಡು ಅಂತೇಳಿ ಆ ಅಕ್ಕನ ಹತ್ರ ಮಾತಾಡ್ಲಿಕ್ಕೆ ಹೇಳಿದೆ. ದೇವ್ರೆ, ನೀನು ಏನು ಕೊಟ್ಟರು ನನಗೆ ಸಂತೋಷ. ಅವಳಿ ಜೋಡಿ ಮಗುವನ್ನ ಕೊಡುವುದಕ್ಕಾಗಿ ಸ್ತೋತ್ರ. ನಾನು ನಿನ್ನ ಮಹಿಮೆಯನ್ನ ನೋಡ್ತೇನೆ ಅಂತ ಹೇಳಿ ಅವರು ಪ್ರಾರ್ಥನೆ ಮುಗಿದ ನಂತರವಾಗಿ ಒಂದೇ ಖುಷಿ. ಈಗ ಅಲ್ಲಿ ತನಕ ಭಯಂಕರ ಇದರಲ್ಲಿದ್ದಂಥವ್ರು ಫುಲ್ ಖುಷಿಯಾಗಿ ಬಿರಿಯಾನಿ ಅಂತೆ ಏನೇನು ಬೇಕು ಮತ್ತೆ ಆರ್ಡರ್ ಮಾಡಿ ಎಲ್ಲ ತರಿಸಿ ಊಟ ಕೊಟ್ಟು, ಪಾಸ್ಟಮ್ಮನಿಗೊಂದು ವಾಚು, ನನಗೊಂದು ವಾಚು, ನನಗೆ ಶರ್ಟು, ಅವ್ರಿಗೆ ಸೀರೆ ಎಲ್ಲ ಕೊಟ್ಟು, ಪಾಸ್ಟರ್ ನಮಗೆ ಬಹಳ ಖುಷಿಯಾಗಿದೆ. ನನಗೊಂದು ನಂಬಿಕೆ ಬಂದ್ಬಿಡ್ತು, ಇವ್ರು ನಂಬಿದ್ದಾರೆ, ಇನ್ನು ದೇವರ ಮಹಿಮೆನ ಕಾಣುತ್ತಾರೆ. ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿ ಎಲ್ಲ ಮುಗಿಸಿ ನಮ್ಮ ಪಾಡಿಗೆ ನಾವು ಮನೆಗೆ ಬಂದ್ಬಿಟ್ವಿ. ಮನೆಗೆ ಬಂದ ನಂತರವಾಗಿ 1 ವಾರಕ್ಕೆ ಸರಿಯಾಗಿ ಫೋನ್ ಮಾಡ್ತಾ ಇದ್ದಾರೆ, ಪಾಸ್ಟರ್ ಎಲ್ಲಿದ್ದೀರಾ, ಬೇಗ ಬನ್ನಿ ಪಾಸ್ಟರ್, ಎಲ್ಲಿದ್ದೀರಾ, ಬೇಗ ಬನ್ನಿ ಪಾಸ್ಟರ್. ಅಮ್ಮ ನಾನು ಮನೇಲಿ ಇದ್ದೀನಿ, ಬೇಗ ಬರ್ಲಿಕ್ಕೆ ಆಗಲ್ಲ, 2 ತಾಸು ಬೇಕು ನನಗೆ. ಆಮೇಲೆ ಏನು ಪರವಾಗಿಲ್ಲ, ಇಲ್ಲ ಪಾಸ್ಟರ್ ಈಗ ನಾನು ಹಾಸ್ಪಿಟಲ್ ಇದ್ದೀನಿ. ಏನಮ್ಮ ಆಯ್ತು, ಏನು ಕತೆ? ಏನು ಇಲ್ಲ ಪಾಸ್ಟರ್, ಡಾಕ್ಟರ್ ಕನ್ಫರ್ಮ್ ಮಾಡಿದ್ದಾರೆ ನಾನೀಗ ಗರ್ಭವತಿ ಆಗಿದ್ದೇನೆ. ಹಲ್ಲೆಲೂಯಾ. ಗಾಡ್ ಬ್ಲೆಸ್ ಯು ಸಿಸ್ಟರ್, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪಾಸ್ಟರ್ ಒಂದು ಪ್ರಾರ್ಥನೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ದೇವರೇ, ಆಕೆಯ ಗರ್ಭವನ್ನ ತೆರೆದದಕ್ಕಾಗಿ ಸ್ತೋತ್ರ, ಅವಳಿ ಜೋಡಿ ಮಕ್ಕಳನ್ನ ಇಟ್ಟದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆನ ತೋರ್ಪಡಿಸಿದಕ್ಕಾಗಿ ಸ್ತೋತ್ರ ಅಂತ ಹೇಳಿ ಪ್ರಾರ್ಥನೆ ಮಾಡಿ ಮುಗಿಸ್ದೆ. ಅವ್ರು ಒಂದೇ ಖುಷಿ. ಕರೆಕ್ಟ್ ಆಗಿ 3 ತಿಂಗಳಿಗೆ ಮತ್ತೆ ಫೋನ್ ಮಾಡಿದ್ರು, ಪಾಸ್ಟರ್ ಎಲ್ಲಿದ್ದೀರಾ ಪಾಸ್ಟರ್? ಅಮ್ಮ ಹೆಬ್ಬಾಳ್ ಸರ್ಕಲ್ ಇದ್ದೇನೆ, ಬೇಗ ಮನೆಗೆ ಬನ್ನಿ ಪಾಸ್ಟರ್. ಮನೆಗೆ ಓಡೋದ್ವಿ, ನಾನು ಪಾಸ್ಟರ್ ಇಬ್ರು ಮನೆಗೆ ಹೋದ್ವಿ. ಡಾಕ್ಟರ್ ರಿಪೋರ್ಟ್ಸ್ನ ತೋರಿಸ್ಬಿಟ್ಟು, ಪಾಸ್ಟರ್ ಕನ್ಫರ್ಮ್ ಪಾಸ್ಟರ್. ನನಗೆ ಹೆದರಿಕೆ ಕಾಡ್ತಾನೇ ಇತ್ತು, ಯಾಕಂದ್ರೆ ಇದುವರೆಗೂ 5 ಅಬಾರ್ಷನ್ ಆಗಿದೆ. ಮಗು ನಿಲ್ಲಲ್ಲ ಎಂಬುದಾಗಿ, ಮಗು ನಿಮಗೆ ಹುಟ್ಲಿಕ್ಕೆ ಚಾನ್ಸೇ ಇಲ್ಲ ಎಂಬುದಾಗಿ ಡಾಕ್ಟರ್ಸ್ಗಳು ಹೇಳಿಬಿಟ್ರು. ನೋಡಿ, ಆ ಸರ್ಟಿಫಿಕೇಟು ಇದೆ, ಈ ಸರ್ಟಿಫಿಕೇಟು ಇದೆ. ದೇವರು ಅದ್ಭುತ ಮಾಡಿದ್ದಾರೆ. ಈಗ 3 ತಿಂಗಳು ಯಾವ ಸಮಸ್ಯೆ ಇಲ್ಲ ಪಾಸ್ಟರ್. ಮತ್ತೆ ಪ್ರಾರ್ಥನೆ ಮಾಡಿ ಬಂದ್ವಿ. ಕರೆಕ್ಟ್ ಆಗಿ 5 ತಿಂಗಳಿಗೆ ಮತ್ತೆ ಫೋನ್ ಮಾಡ್ತಾ ಇದ್ದಾರೆ, ಪಾಸ್ಟರ್ ಎಲ್ಲಿದ್ದೀರಾ, ಪಾಸ್ಟರ್ ಎಲ್ಲಿದ್ದೀರಾ, ಬೇಗ ಬನ್ನಿ ಪಾಸ್ಟರ್, ಬೇಗ ಬನ್ನಿ ಪಾಸ್ಟರ್. ಇಲ್ಲಮ್ಮ ನಾನು ಬರ್ಲಿಕ್ಕಾಗಲ್ಲ, ತುಂಬಾ ದೂರದಲ್ಲಿದ್ದೀನಿ. ಇಲ್ಲ ಪಾಸ್ಟರ್ ನೀವು ಈಗ ಬರ್ಲೇಬೇಕು, ಎಷ್ಟೊತ್ತಾದ್ರೂ ನಾನು ಕಾಯ್ತೇನೆ. ಏನ್ ವಿಷಯ ಹೇಳಮ್ಮ? ಇಲ್ಲ ನೀವು ಬನ್ನಿ, ರಿಪೋರ್ಟ್ ತೋರಿಸಿ ನಾನು ಮಾತಾಡ್ತೇನೆ. ಹಲ್ಲೆಲೂಯಾ. ಸರಿ, ಸಂಜೆ ಅಂತ ಹೇಳಿ ಒಂದು 4 ಗಂಟೆಗೆ ಅವ್ರ ಮನೆಗೆ ಹೋದ್ವಿ. ಹೋದಾಗ ಒಂದೇ ಖುಷಿ, ಬಿರಿಯಾನಿ ಅಂತೆ, ಕಬಾಬ್ ಅಂತೆ, ಅದು ಇದು ಅಂತೇಳಿ ಎಲ್ಲಾ ತಂದಿಟ್ಟು, ಸ್ವೀಟ್ ಎಲ್ಲ ತಂದಿಟ್ಟು, ಟೇಬಲ್ ಪೂರ್ತಿ ತುಂಬಿಟ್ಟು ಫಸ್ಟ್ ಊಟ ಮಾಡಿ ಪಾಸ್ಟರ್. 4 ಗಂಟೆ ಕಣಮ್ಮ, ಪರವಾಗಿಲ್ಲ ಊಟ ಮಾಡಿ ಪಾಸ್ಟರ್. ಹೊಟ್ಟೆ ತುಂಬ ಊಟ ಮಾಡಿಸಿ ಆಮೇಲೆ ತಂದು ಸರ್ಟಿಫಿಕೇಟ್, ಡಾಕ್ಟರ್ ಸರ್ಟಿಫಿಕೇಟ್ ತೋರಿಸ್ತಾ ಇದ್ದಾರೆ. ಪಾಸ್ಟರ್ ನೀವು ಹೇಳಿದ ಹಾಗೆ ಕನ್ಫರ್ಮ್ ಆಗಿ ಅವಳಿ ಜೋಡಿ ಮಕ್ಕಳು ಅಂತ ಹೇಳಿ ಸರ್ಟಿಫಿಕೇಟ್ ಇದಿದೆ ಪಾಸ್ಟರ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಬಹಳ ಖುಷಿ ಆಗೋದ್ರು. ನಂತರ ಕರೆಕ್ಟಾಗಿ 9 ತಿಂಗಳಿಗೆ ಫೋನ್ ಮಾಡಿದ್ರು, ಪಾಸ್ಟರ್ ನನಗೊಂದು ಭಯ ಆಗ್ತಾ ಇದೆ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳ್ತಾರೆ. ಅಮ್ಮ, ಮಗು ಕೊಟ್ಟವರು ನಾರ್ಮಲ್ ಡೆಲಿವರಿ ಕೊಡಲ್ವೇನಮ್ಮ, ಧೈರ್ಯವಾಗಿರಮ್ಮ, ದೇವರನ್ನ ಆಶೀರ್ವದಿಸ್ತಾರೆ. ರಾತ್ರಿ 11 ಗಂಟೆಗೆ ಅವ್ರ ತಾಯಿ ಫೋನ್ ಮಾಡ್ತಾ ಇದ್ದಾರೆ, ಪಾಸ್ಟರ್ ಮಗಳನ್ನ ಈಗ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ, ನಾರ್ಮಲ್ ಡೆಲಿವರಿ ಆಗಲ್ಲ ಅಂತ ಹೇಳ್ತಾ ಇದ್ದಾರೆ. ಇಲ್ಲ, ಡಾಕ್ಟರ್ಗಿಂತ ಡಾಕ್ಟರ್ ಹೇಳ್ತಾ ಇದ್ದಾರೆ, ದೊಡ್ಡ ಡಾಕ್ಟರ್ ಹೇಳ್ತಾ ಇದ್ದಾರೆ ನಾರ್ಮಲ್ ಡೆಲಿವರಿ ಆಗ್ತದೆ. ನಾಳೆ ಬೆಳಗ್ಗೆ 11 ಗಂಟೆಗೆ ಫೋನ್ ಮಾಡ್ರಿ, 11 ಗಂಟೆಗೆ ನಿಮ್ಮ ಕೈಯಲ್ಲಿ ಒಂದು ಗಂಡು ಒಂದು ಹೆಣ್ಮಗು ಇರ್ತದೆ. ದೇವರು ನಿಮ್ಮನ್ನು ಆಶೀರ್ವದಿಸ್ತಾರೆ, ನಿಮ್ಮನ್ನು ಅಜ್ಜಿಯಾಗಿ ಮಾಡ್ತಾ ಇದ್ದಾರೆ, ಸಂತೋಷವಾಗಿ ಹೋಗ್ರಿ ಅಂತೇಳಿ ಹೇಳಿದೆ. ಆಮೇಲೆ ಹಲ್ಲೆಲೂಯಾ. ರಾತ್ರಿ ಎಲ್ಲ ಯಾವುದೂ ಫೋನ್ ಬರಲಿಲ್ಲ. ಬೆಳಗಿನ ಜಾವ 3 ಗಂಟೆಗೆ ನಾರ್ಮಲ್ ಡೆಲಿವರಿ ಆಗಿ, ಮೊದಲನೇದು ಗಂಡು ಮಗು, 2ನೇದು ಹೆಣ್ಣು ಮಗು. ಆಮೇಲೆ 11 ಗಂಟೆಗೆ ಅಜ್ಜಿ ಫೋನ್ ಮಾಡ್ಕೊಂಡು ನಗಾಡ್ಕೊಂಡು ಖುಷಿಯಾಗಿ ಹೇಳ್ತಾ ಇದ್ದಾರೆ, ಪಾಸ್ಟರ್ ಬೇಗ ಹಾಸ್ಪಿಟಲ್ಗೆ ಬನ್ನಿ ಪಾಸ್ಟರ್, ನನಗೆ ನರ್ಸು ಫೋನ್ ಹಿಡ್ಕೊಂಡಿದ್ದಾರೆ. ಯಾಕಮ್ಮ ಅಂತ ಹೇಳಿದ್ರೆ 2 ಕೈಯಲ್ಲಿ ಮಗು ಐತಲ್ಲ, ಫೋನ್ ಹೆಂಗೆ ಹಿಡ್ಕೊಳ್ಳಿ ಅಂತ ಕೇಳ್ತಾರೆ. ಆಮೇಲೆ ನಾನು ಹೇಳ್ತಾ ಇರೋದು ನಿಮಗೆ ಜೋಕ್ ಆಗಿರ್ಬೋದು,
ಇವಾಗಲೂ ಅಲ್ಲೇ ಇದ್ದಾರೆ. ಇವತ್ತಿಗೆ ಆ ಮಕ್ಕಳಿಗೆ 14 ವರ್ಷ ನಡೀತಾ ಇದೆ, ಆರೋಗ್ಯವಾಗಿದ್ದಾರೆ, ದೇವ ಪ್ರಸನ್ನತೆಯಲ್ಲಿ ಬೆಳೀತಾ ಇದ್ದಾರೆ. ನೀ ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ. ನೀ ನಂಬಿದರೆ ದೇವರ ಮಹಿಮೆಯನ್ನ ಕಾಣುವೆ. ಆ ಮಹಿಮೆ ಕಾಣಬೇಕಾದ್ರೆ ಏನ್ ಮಾಡಬೇಕು? ನಿನ್ನ ಸಮಸ್ಯೆಯನ್ನ ದೇವರ ಬಳಿಲಿ ಹೇಳ್ಕೊಳ್ಬೇಕು. ನಿನ್ನ ಸಮಸ್ಯೆ ಮನುಷ್ಯರ ಮುಂದೆ ಹೇಳ್ಕೊಂಡ್ರೆ ಆಗಲ್ಲ. ನಿನ್ನ ಸಮಸ್ಯೆ ಯಾರೋ ಒಬ್ಬ ಮಂತ್ರವಾದಿ ಬಳಿಲಿ ಹೋಗಿ ಹೇಳ್ಕೊಂಡ್ರೆ ಆಗಲ್ಲ. ಒಂದು ವೇಳೆ ನೀನು ನನ್ನ ಹತ್ರ ಬಂದು ಹೇಳಿದ್ರು ಕೂಡ ನಾನು ಹೋಗಿ ದೇವರ ಹತ್ರ ಹೇಳ್ತೇನೆ. ಆದ್ರೆ ಇವತ್ತು ನಿನಗೊಂದು ಅವಕಾಶ, ನೇರವಾಗಿ ಯೇಸು ನಿನ್ನ ಪಕ್ಕದಲ್ಲೇ ಇದ್ದಾರೆ, ಅವರ ಬಳಿಲಿ ನಿನ್ನ ಸಮಸ್ಯೆನ ಹೇಳಿಕೋ. ಕ್ಷಣ ಮಾತ್ರದಲ್ಲಿ ಅವರು ಬದಲಾಯಿಸಲಿಕ್ಕೆ ಸಾಧ್ಯ, ಕ್ಷಣ ಮಾತ್ರದಲ್ಲಿ ಅದ್ಭುತ ಮಾಡಲಿಕ್ಕೆ ಸಾಧ್ಯ. ನಿನ್ನ ಕಣ್ಣೀರನ್ನ ಒರೆಸುವ ದೇವರಿಲ್ಲಿದ್ದಾರೆ, ನಿನ್ನ ವೇದನೆಯನ್ನು ಮಾರ್ಪಡಿಸುವ ದೇವರಿಲ್ಲಿದ್ದಾರೆ, ನಿನ್ನ ಕಷ್ಟದಿಂದ ಪರಿಹಾರ ಮಾಡುವುದ ರಕ್ಷಕನಾದ ಯೇಸು ಇಲ್ಲಿದ್ದಾರೆ, ನಿನ್ನ ಕುರಿತಾಗಿ ಚೆನ್ನಾಗಿ ಅರಿತಂತ ದೇವರಿಲ್ಲಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನನ್ನು ಕುರಿತಾಗಿ ಅರಿತಂತ ದೇವರಿಲ್ಲಿದ್ದಾರೆ. ಅವರೆಲ್ಲವರ ನೋಡಿಕೊಳ್ಳುತ್ತಾರೆ. ಅವರು ನಿನ್ನ ಜೀವಿತ ಕುರಿತಾಗಿ ಅರಿತಿದ್ದಾರೆ. ನಾನು ಬಂದು ಕುಳಿತಿದ್ರಿಂದ ಒಬ್ಬರ ಕಡೆ ನನ್ನ ಕಣ್ಣು ಹೋಗ್ತಲೇ ಇದೆ. ಅವರ ಪರಿಸ್ಥಿತಿಗಳು ಇವತ್ತು ಬದಲಾಗ್ತದೆ. ಅಮ್ಮ, ನಿನ್ನ ಪರಿಸ್ಥಿತಿಗಳು ಇವತ್ತು ಬದಲಾಗ್ತದಮ್ಮ. ನಿನ್ನ ಕುರಿತಾಗಿ ಯೇಸು ಹೇಳ್ತಾ ಇದ್ದಾರೆ, ನಿನ್ನ ಕಣ್ಣೀರು ಇವತ್ತು ಒರೆಸಲ್ಪಡ್ತದೆ, ನಿನ್ನ ವೇದನೆಗಳು ಇವತ್ತು ಮಾರ್ಪಡುತ್ತದೆ. ನೀನು ಯಾವುದನ್ನ ಎದುರು ನೋಡಿ ಬಂದೋ ಆ ಸಮಸ್ಯೆ ನನಗೆ ಗೊತ್ತಿಲ್ಲ, ಯೇಸುವಿಗೆ ಗೊತ್ತುಂಟು, ಯೇಸುವಿಗೆ ಗೊತ್ತುಂಟು. ಓ ಪಾಸ್ಟಮ್ಮ, ಅವರ ಹೆಗಲ ಮೇಲೆ ಕೈ ಹಾಕ್ತೀರಾ? ಯೇಸು ಇಲ್ಲಿ ಬಂದು ಬಿಟ್ರು ಇದ್ದಾರೆ. ಎಸ್ 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 ಎಸ್, ಅವ್ರು ಇಲ್ಲೇ ಇದ್ದಾರೆ. ನಿಮ್ಮ ವೇದನೆಗಳನ್ನು ಪರಿಹರಿಸುವ ದೇವರ. ಅವ್ರಿಗೆ ಹೇಳಿ, ನಿನಗೆ ಸಮಾಧಾನವಾಗಲಿ. ಅಮ್ಮ, ನೀನು ಸುರಿಸಿದ ಕಣ್ಣೀರು ಇವತ್ತಿಗೆ ಕೊನೆ ಆಗ್ತಾ ಇದೆ. ನೀನು ಇಟ್ಟಂತ ಕಣ್ಣೀರಿಗೆ ಇವತ್ತು ಯೇಸು ಪರಿಹಾರವನ್ನು ಕೊಡ್ತಾ ಇದ್ದಾರೆ. ನೀನು ಎದುರು ನೋಡಿ ಬಂದಂತ ಅದ್ಭುತ ನಡೀತಾ ಇದೆ. Thank you Lord, hallelujah. Urama shandare sekire. Thank you Lord. Thank you Jesus. ಅಪ್ಪ, ನಿನ್ನ ಪ್ರಸನ್ನತೆಯನ್ನು ಬಿಟ್ಟು ನಾವು ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಅವರು ಇಲ್ಲೇ ಸಂಚರಿಸ್ತಾ ಇದ್ದಾರೆ, ಅವರು ಇಲ್ಲೇ ಇದ್ದಾರೆ. ಅವ್ರು ಬಂದುಬಿಟ್ಟು ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ, ನಾನು ಮುಂದೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಕೆಲವರ ಕಣ್ಣುಗಳಲ್ಲಿ ಕಣ್ಣೀರು ಸುರಿತಾ ಇರುವುದನ್ನು ನೋಡ್ತಾ ಇದ್ದೇನೆ. ಒಂದು ಕ್ಷಣ ಕಣ್ಣು ಮುಚ್ಚರಿ. ನಾನು ಇನ್ನೂ ಪ್ರಸಂಗ ಮುಗಿಸ್ಲಿಲ್ಲ. ಒಂದು ಕ್ಷಣ ಕಣ್ಣು ಮುಚ್ಚರಿ. ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳುವಂತ ಸಮಯವಿದು. ನಿಮಗೇನು ಸಮಸ್ಯೆ ಇದೆ ಅವರ ಹತ್ರ ಹೇಳಿಕೊಡ್ರಿ. ಅಪ್ಪ, ನಿನಗೇನು ವೇದನೆ ಇದೆ ಅವರ ಹತ್ರ ಹೇಳಿಕೊಡ್ರಿ. ಒಂದು ವೇಳೆ ನಿನ್ನ ಮಗ ದಾರಿ ತಪ್ಪಿದ್ದಾನ, ನನ್ನ ಮಗ ಹೇಳಿದ ಮಾತು ಕೇಳ್ತಾ ಇಲ್ಲ, ನನ್ನ ಕುಟುಂಬ ಕೈ ಬಿಡಲ್ಪಟ್ಟದ ಪರಿಸ್ಥಿತಿಯಲ್ಲಿ ಇದೆ, ನಾನು ಎಲ್ಲವನ್ನ ನಂಬಿ ಮಾಡಿದೆ, ನನಗೆ ಬೆನ್ನಿಗೆ ಚೂರಿ ಹಾಕಿದ್ದಾರೆ. ಎಲ್ರೂ ಅಲ್ಲ, ಯಾರಲ್ಲಿ ಹೇಳಿಕೊಳ್ಳಲಿಕ್ಕೆ ಆಗದ ದುಃಖ ಇಲ್ಲಿ ಕುಳಿತಿದ್ದೀರಿ. ನಿಮ್ಮಿಂದ ಯಾರ ಬಳಿಲಿ ಹೇಳಿಕೊಳ್ಳಲಿಕ್ಕೆ ಆಗದ ಪರಿಸ್ಥಿತಿಯನ್ನ ಕಾಣ್ತಾ ಇದ್ದೀರಿ. ಅಂತವರು ಮಾತ್ರ ಈ ಯೇಸುವಿನ ಬಳಿಲಿ ನನ್ನ ಸಮಸ್ಯೆನ ಹೇಳಿಕೊಳ್ಳುತ್ತೇನೆ, ಈ ಯೇಸುವಿನ ಬಳಿಲಿ ನನ್ನ ವೇದನೆಗಳನ್ನು ಹೇಳಿಕೊಳ್ತೇನೆ, ಅವರು ಬಿಡುಗಡೆ ಕೊಡ್ತಾರೆ ಎಂಬುದಾಗಿ ನೀವು ನಂಬುವುದಾದ್ರೆ ಅಂತವರು ಮಾತ್ರ ದೇವರ ಸಂಧಾನದಲ್ಲಿ ಎದ್ದು ನಿಲ್ರಿ. ನಾನಿನ್ನು ಪ್ರಸಂಗ ಮುಗಿಸ್ಲಿಲ್ಲ. ಅಳುತ್ತಾ ಇರುವವರು, ಕಣ್ಣೀರಿಡ್ತಾ ಇರುವಂತವರಿಗೆ ದೇವರು ಹೇಳ್ತಾ ಇದ್ದಾರೆ, ನಿನಗೊಂದು ಅದ್ಭುತ ಬೇಕಿವತ್ತು. ನೀನು ಅದಕ್ಕೋಸ್ಕರವಾಗಿ ಎದುರು ನೋಡಿ ಬಂದಿದ್ದಿ. ನಿನಗೊಂದು ಅವಕಾಶ ಕೊಡ್ತಾ ಇದ್ದೇನೆ. ಅಂತವ್ರು ಎದ್ದು ನಿಲ್ಲಬಹುದು. ನೀನು ಎದ್ದು ನಿಲ್ಲುವಾಗಲೇ ನಿನಗೊಂದು ಅದ್ಭುತ ನಡೆಯುವುದನ್ನೇ ನೀನು ಕಾಣ್ತಿ. ಎಲ್ಲರೂ ಅಲ್ಲ, ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ, ಎಲ್ಲರ ಕಣ್ಣುಗಳು ಮುಚ್ಚಲ್ಪಡಲಿ. ನೀನು ಎದ್ದೇಳುವಾಗಲೇ ಯೇಸು ನಿನ್ನ ಪಕ್ಕದಲ್ಲಿ ಸಂಚರಿಸ್ತಾ ಇದ್ದಾರಮ್ಮ. ಯೇಸು ನಿನ್ನ ಪಕ್ಕದಲ್ಲಿ ಬಂದಿದ್ದಾನಮ್ಮ. ನಿನಗೊಂದು ಅದ್ಭುತ ಮಾಡುವುದಕ್ಕೋಸ್ಕರವಾಗಿ, ನಿನಗೊಂದು ಅದ್ಭುತ ಮಾಡುವುದಕ್ಕೋಸ್ಕರವಾಗಿ. ಥ್ಯಾಂಕ್ ಯು ಜೀಸಸ್. ಎದುರು ನೋಡಿ ನಿಂತ ಸಂಬಂಧ ಸರಿದು ನಿಂತರು, ಕೈ ಹಿಡಿದ ಸಂಬಂಧವು ಅಗಲಿ ಹೋದರು. ಎದು ನೋಡಿ ನಿಂತ ಸಂಬಂಧ ಸರಿದು ನಿಂತರು, ಕೈ ಹಿಡಿದ ಸಂಬಂಧವು ಅಗಲಿ ಹೋದರು. ಎಫ್ರಾಯಿಮ್, ನೀವು ನನ್ನ ಕೈ ಬಿಡುವಿರೋ, ಇಸ್ರಾಯೇಲ್ ನೀವು ನನ್ನ ಮರೆತು ಬಿಡುವಿರೋ. ಎಫ್ರಾಯಿಮ್, ನೀವು ನನ್ನ ಕೈ ಬಿಡುವಿರೋ, ಇಸ್ರಾಯೇಲ್ ನೀವು ನನ್ನ ಮರೆತು ಬಿಡುವಿರೋ.
ಅಪ್ಪ ನೀವು ನನಗಿರಲು ಭಯವೇ ಇಲ್ಲ, ನನ್ನ ತಂದೆ ನೀವು ಹೊತ್ತುಕೊಳ್ಳಲು ಕಳವಳವಿಲ್ಲ. ಅಪ್ಪ ನೀವು ನನಗಿರಲು ಭಯವೇ ಇಲ್ಲ, ನನ್ನ ತಂದೆ ನೀವು ಹೊತ್ತುಕೊಳ್ಳುವೆ ಕಳವಳವಿಲ್ಲ. ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು, ನೀವೇ ಸಾಕು. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ಎಲ್ಲಿಗಪ್ಪ ಹೋಗಲಿ ನಿನ್ನ ಪ್ರಸನ್ನತೆ ಬಿಟ್ಬಿಟ್ಟು, ಹೇಗೆ ಬಾಳಲಿ ನಿನ್ನ ಸಮ್ಮುಖವ ಮರೆತು. ನಿಂತಿರುವವರು ಕರಗಳನ್ನ ಮೇಲೆತ್ತಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಳ್ಳ್ರಿ. ನನ್ನ ಬಳಿಯಲ್ಲಿ ಅಲ್ಲ, ಯೇಸು ನಿಮ್ಮ ಪಕ್ಕದಲ್ಲಿದ್ದಾರೆ. ನಿಮಗೆ ಯಾವ ಸಮಸ್ಯೆ, ಯಾವ ಹೋರಾಟ, ಯಾವ ಹಿಂಸೆ ನಿಮ್ಮನ್ನು ಕಾಡುತ್ತಾ ಇದೆ, ಒಂದು ವೇಳೆ ಸಾಲದ ಸಮಸ್ಯೆಯಲ್ಲಿ ಸಿಲುಕಿಕೊಂಡಿರುವುದಾದ್ರೆ ಅದರಿಂದ ಬಿಡುಗಡೆ ಕೊಳ್ಳಿಕ್ಕೆ ಯೇಸು ಇಲ್ಲಿದ್ದಾರೆ.